ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಿಮ್ಮೆಲ್ಲರಿಗೂ ಕರ್ತನ ನಾಮದಲ್ಲಿ ಮತ್ತು ತಂದೆಯ ದೇವರ ನಾಮದಲ್ಲಿ ನಾನು ವಂದನೆಯನ್ನು ಹೇಳ್ಕೊಳ್ತೀನಿ. ಮತ್ತೊಂದು ಆವೃತ್ತಿ ತುಮಕೂರು ಬೈಬಲ್ ಫಾಲೋವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಬಹುದಿನಗಳ ಮೇಲೆ ಮತ್ತೊಂದು ಆವೃತ್ತಿ ನಿಮ್ಮ ಸನ್ನಿಧಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ತುಂಬ ಲೇಟ್ ಆಗಿದ್ದಕ್ಕೆ ಕ್ಷಮೆ ಇರಲಿ. ಇವತ್ತು ನಾವು ನೋಡ್ತಕ್ಕಿರೋಂಥ ಒಂದು ಪಾಠ ಮುಕ್ತಿಗೆ ಮಾರ್ಗ ಅಥವಾ ಸ್ವರ್ಗಕ್ಕೆ ಹೋಗ್ಬೇಕು ಅಂತಂದ್ರೆ ಯಾವ ದಾರಿ ಅಥವಾ ಎಷ್ಟು ದಾರಿಗಳಿದ್ದಾವೆ, ಸತ್ಯವೇದದಲ್ಲಿ ಇದಕ್ಕೇನಾದರೂ ಆಧಾರ ಇದೆಯಾ, ಬೇರೆ ಧರ್ಮಗಳಲ್ಲಿ ಏಕೆ ಅಂತಂದ್ರೆ ಹಲವಾರು ವಿಷಯಗಳನ್ನ ಹೇಳ್ತಾರೆ, ಬೇಕಾದಷ್ಟು ದಾರಿಗಳು ಮಾರ್ಗಗಳು ಇದ್ದಾವೆ ಎಂಬುದಾಗಿ. ಆದರೆ ಸತ್ಯವೇದ ಏನು ಹೇಳುತ್ತೆ, ಆಧಾರ ಸಹಿತ ನಾವೇನ್ ಮಾಡೋಣ ಇವತ್ತು ನೋಡ್ಕೊಂಡು ಆ ಮಾರ್ಗದಲ್ಲಿ ನಡೆದ್ರೆ ಏನು ಲಾಭ, ಅಥವಾ ಆ ಮಾರ್ಗದಲ್ಲಿ ಹೋಗ್ದಿದ್ರೆ ಏನು ನಷ್ಟ, ಅದು ಇದನ್ನ ನಾವು ಯಾಕೆ ತಿಳ್ಕೊಳ್ಬೇಕು, ಇದರಿಂದ ಏನು ಲಾಭ ಇರುತ್ತೆ ನಮಗೆ ಅನ್ನುವಂಥ ಒಂದು ವಿಷಯವನ್ನ ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರುವಂಥ ವಿಷಯ. ದೇವರು ಎಷ್ಟೋ ಕೃಪೆ ಮಾಡಿ ನಮಗೆ ಕೊಟ್ಟಿರುವಂಥ ಇಂಥ ಪಾಠಗಳನ್ನ ನಾವೇನ್ ಮಾಡಬಾರ್ದು, ತಾತ್ಸಾರ ಮಾಡದೆ ಇದನ್ನು ಒಮ್ಮೆ ಆದ್ರೂ ಕೇಳಿ ದೇವರ ಕೃಪೆಗೆ ನಾವೇನ್ ಮಾಡೋಣ, ಪಾತ್ರರಾಗೋಣ. ಆದ್ರಿಂದ ಎಷ್ಟು ಪರಲೋಕಕ್ಕೆ ಎಷ್ಟು ದಾರಿಗಳು ಎಷ್ಟು ಮಾರ್ಗಗಳಿವೆ ಅನ್ನುವಂಥ ಒಂದು ತಲೆ ಭಾಗದಲ್ಲಿ ನಾವೇನ್ ಮಾಡೋಣ, ಪಾಠವನ್ನ ಶುರು ಮಾಡೋಣ. ಪ್ರಸ್ತುತ ಲೋಕದಲ್ಲಿ ಮನುಷ್ಯರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹುಟ್ಟುತ್ತಾರೆ, ಸಾಯ್ತಾ ಇದ್ದಾರೆ ಪ್ರತಿಯೊಬ್ಬರು. ಇದು ನಮ್ಗೆಲ್ರಿಗೂ ಗೊತ್ತಿರುವಂತ ವಿಷಯ. ಆದ್ರೆ ಯಾರಿಗೂ ಅಂದ್ರೆ 90% ಜನರಿಗೆ ನಾನು ಯಾಕೆ ಹುಡ್ತೀನಿ, ಮತ್ತೆ ಯಾಕೆ ಸಾಯ್ತೀನಿ, ಮತ್ತೆ ಸತ್ತ ಮೇಲೆ ಏನು, ಅಥವಾ ಈಗಿರ್ತಕ್ಕಂಥ ಒಂದು ಜನ್ಮನೇ ಅಷ್ಟೇನಾ ನಮ್ಮ ಜೀವನ ಅಂತಕ್ಕಂಥ ಒಂದು ವಿಷಯಗಳ ಬಗ್ಗೆ ಅಧಿಕವಾಗಿ ಯಾರು ಏನ್ ಮಾಡಕ್ ಹೋಗಲ್ಲ, ಇದನ್ನ ಪ್ರಶ್ನೆ ಮಾಡಕ್ ಹೋಗಲ್ಲ, ಚರ್ಚೆನೂ ಮಾಡಕ್ ಹೋಗಲ್ಲ, ತಿಳ್ಕೊಳ್ಳೋದಕ್ಕೂ ಹೋಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಸಾಯುವ ತನಕ ಈ ವಿಷಯಗಳ ಬಗ್ಗೆ ತಲೆಗೆ ಹೋಗೋದಿಲ್ಲ. ಕೆಲವು ಸಮಯಗಳ ನಂತರ ನನ್ನ ಸತ್ತ ನಂತರ ಏನಾಗ್ತೀನಿ, ಏನು ನನ್ನ ಜೀವನ ಇಷ್ಟೇನಾ ಅನ್ನುವಂಥ ವಿಷಯಗಳ ಬಗ್ಗೆ ಕುತೂಹಲ ಬರುತ್ತೆ, ಪ್ರಶ್ನೆಗಳು ಬರ್ತವೆ. ಆದ್ರೆ ಪ್ರಸ್ತುತ ಲೋಕದಲ್ಲಿ ಮನುಷ್ಯ ಹಲವಾರು ಧರ್ಮಗಳು, ಸಿನಿಮಾಗಳು, ಟಿವಿಗಳು ಮತ್ತೆ ಪುಸ್ತಕಗಳ ಮುಖಾಂತರ ಏನ್ ಮಾಡಿದ್ದಾರೆ, ನಾನಾ ಜನ್ಮಗಳಿದಾವೆ, ಅನೇಕ ಜನ್ಮಗಳಲ್ಲಿ ಮನುಷ್ಯ ಹುಡ್ತಾನೆ ಮತ್ತೆ ಸಾಯ್ತಾನೆ, ಆ ಪ್ರಾಣಿಯಾಗಿ ಹುಡ್ತಾನೆ, ನಾಯಿಯಾಗಿ ಹುಡ್ತಾನೆ, ಕತ್ತೆಯಾಗಿ ಹುಡ್ತಾನೆ, ಪಕ್ಷಿಯಾಗಿ ಹುಡ್ತಾನೆ, ಹೀಗೆ ಹಲವಾರು ಧರ್ಮಗಳಿಂದ ಏನ್ ಮಾಡಿದ್ದಾನೆ, ತಿಳ್ಕೊಂಡಿದ್ದಾನೆ. ಸತ್ತ ತಕ್ಷಣ ಸ್ವರ್ಗಕ್ಕೆ ಹೋಗ್ಬಿಡ್ತೀವಿ, ಅಥವಾ ಹಂಗ್ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ, ಹಿಂಗ್ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತಕ್ಕಂಥ ಹಲವಾರು ನಂಬಿಕೆಗಳಿಂದ ಸ್ಪಷ್ಟವಾದಂತ ತಿಳುವಳಿಕೆ, ಜ್ಞಾನ, ಗುರಿ, ನಿರ್ದಿಷ್ಟವಾದಂತ ಒಂದು ತಿಳುವಳಿಕೆ ಯಾವ ಜ್ಞಾನನೂ ಸಹಿತ ಅವರಿಗೆ ಇಲ್ಲ ಅಂತ ನನ್ನ ಭಾವನೆ. ಯಾಕೆ ಅಂತಂದ್ರೆ ಅದಕ್ಕೆ ಆಧಾರಗಳನ್ನು ನಾವು ನೋಡೋಣ. ಆದ್ರೆ ಇವತ್ತು ಯಾವ ಮಾರ್ಗದಲ್ಲಿ ನಾನು ನಡೀತಾ ಇದ್ದೀನಿ, ಯಾವ ದಾರಿನಲ್ಲಿ ಹೋಗ್ತಾ ಇದ್ದೀನಿ, ಇದಕ್ಕೆ ಏನಾದ್ರೂ ಅರ್ಥ ಇದೆಯಾ, ಇದಕ್ಕೂ ನನಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ನಾವೆಲ್ಲರೂ ಪ್ರಶ್ನೆ ಮಾಡಿದಾಗ ದೇವರು ಹೇಳ್ತಾರೆ, ಯೆಶಾಯ ಬರೆದಂತ ಪ್ರವಾದನೆ ಗ್ರಂಥ 53:6 ವಚನವನ್ನ ನಾವು ಓದ್ಕೊಳ್ಳೋದಾದ್ರೆ ಅಲ್ಲಿ ಹೇಳ್ತಾರೆ, ಪ್ರತಿ ಒಬ್ಬ ಮನುಷ್ಯನು ತನ್ನ ತನ್ನ ದಾರಿಯಲ್ಲಿ ನಡೀತಾ ಇದ್ದಾನೆ. ಅಂದ್ರೆ ಏನು ಹಂಗಂದ್ರೆ ಅಂದ್ರೆ ಅರ್ಥ, ಅವನಿಗೆ ಯಾವ ಮಾರ್ಗ ಇಷ್ಟನೋ ಅದನ್ನ ಅವನು ಆರಿಸ್ಕೊಂಡು ಏನ್ ಮಾಡ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಕೆಲಸಕ್ಕೆ ಅದು ಹೊಟ್ಟೆಪಾಡಿಗೆ ಹೋಗ್ತಕ್ಕಂಥ ದಾರಿ ಬಗ್ಗೆ ಹೇಳ್ತಾ ಇಲ್ಲ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಒಬ್ಬೊಬ್ಬರು ಒಂದೊಂದು ದೇವರುಗಳನ್ನ ನಂಬಿದ್ದಾರೆ, ಒಂದೊಂದು ಧರ್ಮಗಳನ್ನ ನಂಬಿದ್ದಾರೆ, ಮತ್ತು ಒಂದೊಂದು ನಂಬಿಕೆಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಬಾಳ್ತಾ ಇದ್ದಾರೆ ಅಥವಾ ನಡೀತಾ ಇದ್ದಾರೆ. ಒಂದೊಂದು ಮಾರ್ಗ, ಒಂದೊಂದು ದಾರಿಯಲ್ಲಿ ಅವನ್ ಏನ್ ಮಾಡ್ತಾ ಇದ್ದಾನಂತೆ, ನಡೀತಾ ಇದ್ದಾನೆ ಅಂತ ಇಲ್ಲಿ ಮಾತಾಡ್ತಾರೆ. ಏನು ಅಂತ ನೋಡ್ಬೇಕಾದ್ರೆ ಈ ದೇವ್ರನ್ನ ನಂಬಿದ್ರೆ ಸಾಕು, ಆ ಧರ್ಮ ನಂಬಿದ್ರೆ ಸಾಕು, ಈ ಕೆಲಸ ಮಾಡಿದ್ರೆ ಸಾಕು ಅನ್ನುವಂಥ ಒಂದು ಅನೇಕ ವಿಷಯಗಳಲ್ಲಿ ಅವನ ನಂಬಿಕೆಯನ್ನ ಬೆಳೆಸ್ಕೊಂಡು, ಅದು ಒಳ್ಳೇದೋ ಕೆಟ್ಟದ್ದೋ ಮೂಢನಂಬಿಕೆನೋ ಗೊತ್ತಿಲ್ಲ, ಆದ್ರೆ ಆ ಒಂದು ನಂಬಿಕೆ ಅದೇ ಅವನಿಗೆ ಅದೊಂದು ಮಾರ್ಗ ಆಗಿ ಆ ದಾರಿಯಲ್ಲಿ ಅವನು ಸಾಕ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಾರೆ.
ಆದ್ರೆ ದೇವರು ನಮಗೆ ಸತ್ತ ನಂತರ ಮನುಷ್ಯ ಏನಾಗ್ತಾನೆ, ಈಗ ಪ್ರಸ್ತುತ ಯಾವ ದಾರಿನಲ್ಲಿ ಅವನು ನಡೀತಾ ಇದ್ದಾನೆ ಅನ್ನುವಂಥ ಭೂತ, ವರ್ತಮಾನ, ಭವಿಷ್ಯತ್ ಮಹಾ 3 ಕಾಲಗಳನ್ನು ಉಳ್ಳಂತ ಗ್ರಂಥ ತಿಳುವಳಿಕೆಯನ್ನ ನಮಗೆ ಕೊಡುವಂಥದ್ದು ಅಂದ್ರೆ ಅದು ಸತ್ಯವೇದದಲ್ಲಿ ಮಾತ್ರ, ಬೇರೆ ಯಾವ ಒಂದು ವಿಷಯದಲ್ಲೂ ಇಲ್ಲ. ಪ್ರಸ್ತುತ ಈಗ ಏನಾಗ್ತಾ ಇದೆ, ಹಿಂದೆ ಏನಾಗಿತ್ತು, ಮುಂದೆ ಏನಾಗುತ್ತೆ ಭವಿಷ್ಯದಲ್ಲಿ, ಅವನು ಸತ್ತ ನಂತರ ಏನಾಗ್ತಾನೆ, ಸರಿಯಾದ ಖಚಿತವಾದ 100% ನಂಬಿಕೆಗೆ ಅರ್ಹವಾಗಿರುವಂತ ಒಂದು ಗ್ರಂಥ ಅಂದ್ರೆ ಅದು ಸತ್ಯವೇದ. ಇದನ್ನು ಯಾರು ಹೌದಾ ಹಿಂಗ ಇದೆ ಹೆಂಗ್ ಸಾಧ್ಯ ಅಂತ ಹೇಳಿ ಕ್ವಶನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಮಾಡಿದ್ರೆ ಅವರಿಗೆ ಸರಿಯಾದ, ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತ ಒಂದು ಉತ್ತರವನ್ನ ಸತ್ಯವೇದ ಏನ್ ಮಾಡುತ್ತೆ, ಕೊಡುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದ್ರೆ ದೇವರು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಯಾವ ಮಾರ್ಗದಲ್ಲಿ ಹೋಗ್ಬೇಕು, ಅಥವಾ ನಾಶನಕ್ಕೆ ಹೋಗ್ಬೇಕಾದ್ರೆ ಯಾವ ಮಾರ್ಗ ಇದೆ, ಅಥವಾ ಇನ್ನೂ ಒಂದು ಹೇಳಬೇಕು ಅಂತಂದ್ರೆ ಯಾವ ಮಾರ್ಗ ಎಷ್ಟು ದಿನ ತನಕ ವ್ಯಾಲಿಡಿಟಿ ಇರುತ್ತದೆ, ಅದಕ್ಕೂ ಸಹಿತ ಒಂದು ಟೈಮಿಂಗ್ಸ್ ಅನ್ನೋದು ದೇವರು ಏನ್ ಮಾಡಿದ್ದಾರೆ ಸತ್ಯವೇದದಲ್ಲಿ ಇಟ್ಟಿದ್ದಾರೆ. ಇವೆಲ್ಲ ನಮಗೆ ಗೊತ್ತಿರ್ಲಿಕ್ಕೆ ಇಲ್ಲ ಅಂತ ನಾನು ನೋಡ್ತೀನಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಕೆಲವರಿಗೆ ಏನಾಗಿದೆ ದೇವ್ರ ಕೃಪೆಯಿಂದ ಸಿಕ್ಕಿದೆ. ಆದ್ರೆ ಯಾವ ಮಾರ್ಗ ಎಷ್ಟು ದಿನ ಇರುತ್ತೆ, ಅದು ಯಾವಾಗ ಮುಚ್ಚಲ್ಪಡ್ತದೆ, ಯಾವ ಮಾರ್ಗಕ್ಕೆ ಯಾವಾಗ ಬೇಕಾದ್ರೂ ಹೋಗ್ಬೋದಾ, ಈ ಎಲ್ಲಾ ವಿಷಯಗಳನ್ನ ಸತ್ಯವೇದದಲ್ಲಿ ನಮಗೆ ವಿವರವಾಗಿ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಉದಾಹರಣೆಗೆ ನಿತ್ಯ ಜೀವಕ್ಕೆ ಹೋಗ್ಬೇಕಾದ್ರೆ ಮಾರ್ಗಗಳು ಯಾವುದು, ಅಥವಾ ನಾಶನಕ್ಕೆ ಹೋಗ್ಬೇಕಾದ್ರೆ ಯಾವ ಮಾರ್ಗ, ಅಥವಾ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಯಾವ ಮಾರ್ಗ, ಇದೆಲ್ಲ ನಮ್ಗೆ ಏನಾಗ್ತದೆ, ಕೆಲವು ದಾರಿಗಳು ಮಾರ್ಗಗಳು ಉಂಟು. ಅದಕ್ಕೆ ಏನೇನ್ ಮಾಡಬೇಕು ಆ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಅನ್ನುವಂಥ ಒಂದು ವಿಷಯಗಳು ಸಹಿತ ಸತ್ಯವೇದ ನಮಗೆ ಏನ್ ಮಾಡ್ತದೆ, ತಿಳಿಯಪಡಿಸ್ತದೆ ಅಂತ ನಾವು ನೋಡ್ತೀವಿ. ಇಂಥ ಒಂದು ತಿಳುವಳಿಕೆಯನ್ನ, ವಿವೇಕವನ್ನ, ಖಚಿತವಾದಂತ ರೂಟ್, ಜ್ಞಾನ, ಒಂದು ಮಾರ್ಗವನ್ನ, ತಿಳುವಳಿಕೆಯನ್ನ ಕೊಡುವಂತ ಧರ್ಮಶಾಸ್ತ್ರ ಬೇರೆ ಯಾರಿಗೂ ನಾನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಓದ್ಕೊಳ್ಳೋಣ. ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 8ನೇ ವಾಕ್ಯ. ನಾನು ನಿಮ್ಮ ಮುಂದೆ ಇಡುವಂತ ಇಂಥ ಒಂದು ನ್ಯಾಯವಾದಂತ ಆಜ್ಞಾ ವಿಧಿಗಳುಳ್ಳ ಈ ಧರ್ಮಶಾಸ್ತ್ರಕ್ಕೆ ಸಮಾನವಾದಂಥದ್ದು ಬೇರೆ ಯಾವ ಜನಾಂಗಗಳಿಗೆ ಉಂಟು ಅಂತ ದೇವ್ರೇನ್ ಮಾಡ್ತಾರೆ, ಮಾತನಾಡೋದನ್ನ ನಾವು ನೋಡ್ತೀವಿ. ಯಾರಿಗೆ? ಇಸ್ರೇಲ್ ಜನಗಳಿಗೆ ಒಂದು ಧರ್ಮಶಾಸ್ತ್ರವನ್ನ ಕೊಟ್ಟುಬಿಟ್ಟು ಅವರಿಗೆ ಈ ರೀತಿಯಾಗಿ ಹೇಳ್ತಾರೆ, ಈ ತರ ನಾನು ಯಾರಿಗೂ ಕೊಟ್ಟಿಲ್ಲ, ನಾನು ನಿಮಗೆ ಯಾತಕ್ಕೆ ಕೊಟ್ಟಿದ್ದೀನಿ, ನೀವು ತಿಳ್ಕೊಳ್ಬೇಕು, ನನ್ನ ಅರ್ಥ ಮಾಡ್ಕೊಳ್ಬೇಕು, ನಿಮ್ಮ ಮೇಲೆ ನನಗೆ ಇಷ್ಟ ಇದೆ ಅನ್ನುವಂತ ಒಂದು ವಿಷಯವನ್ನ ಇಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ. ಆದ್ರಿಂದ ಮತ್ತೆ ದೇವರು ಹೇಳ್ತಾರೆ, ಅದಕ್ಕೆ ಕೀರ್ತನೆ 103:7 ಮೋಶೆಗೆ ತನ್ನ ಮಾರ್ಗವನ್ನ, ಇಸ್ರಾಯೇಲರಿಗೆ ತನ್ನ ಕ್ರಿಯೆಗಳನ್ನ ಏನ್ ಮಾಡಿದ್ರಂತೆ, ತೋರಿಸ್ತಂತೆ. ಅಂದ್ರೆ ದೇವರ ಬಳಿಗೆ ಸೇರ್ಕೊಳ್ಬೇಕು, ಅಥವಾ ಸ್ವರ್ಗಕ್ಕೆ ಹೋಗ್ಬೇಕು, ಮುಕ್ತಿಯನ್ನ ಪಡಿಬೇಕು ಅನ್ನುವಂಥ ಮಾರ್ಗಗಳನ್ನ ಮೋಶೆ ಮುಖಾಂತರನೇ ನಾನೇನ್ ಮಾಡಿದ್ದೀನಿ, ಎಲ್ಲರಿಗೂ ತಿಳಿಯಪಡಿಸಿದ್ದೀನಿ. ಅದು ಮುಖ್ಯವಾಗಿ ಇಸ್ರೇಲ್ ಜನಗಳಿಗೆ ಏನ್ ಮಾಡಿದ್ದೀನಿ, ಅಥವಾ ಆತ್ಮಿಕ ಇಸ್ರೇಲ್ಗೆ, ಅಥವಾ ದೇವರ ಮಕ್ಕಳಿಗೆ, ಅಥವಾ ಅವ್ರು ಯಾವ ಜನಾಂಗ ಯಾವ ಧರ್ಮ ಆದ್ರೂ ಚಿಂತಿಲ್ಲ, ಆ ದೇವರ ಬಳಿಗೆ ಯಾರು ಬರ್ತಾರೋ ಅವರಿಗೆ ಈ ಮಾರ್ಗವನ್ನ ಉಚಿತವಾಗಿ ನಾನು ಏನ್ ಮಾಡ್ತೀನಿ, ತಿಳಿಯಪಡಿಸ್ತೀನಿ ಅಂತ ಹೇಳ್ತಾರೆ ದೇವರು. ಹಾಗಾದ್ರೆ ನಮ್ಮ ದೇವರು ಸತ್ಯವೇದದಲ್ಲಿರುವಂತ ಮಾರ್ಗಗಳ ವಿಷಯವಾಗಿ ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ನಾವೇನ್ ಮಾಡೋಣ, ಒಂದೊಂದಾಗಿ ನಾವು ತಿಳಿಕೊಳ್ಳೋದಕ್ಕೆ ಹೋಗೋಣ. ಪ್ರೀತಿಯ ಸೋದರ ಸೋದರಿಗಳೇ, ಉದಾಹರಣೆಗೆ ನಾವು ಒಂದು ಊರಿಗೋ ಒಂದು ಪಟ್ಟಣಕ್ಕೋ ನಾವು ಹೋಗ್ಬೇಕು ಅಂತ ಇಟ್ಕೊಳ್ಳಿ. ಹಂಗೆ ಹೋಗ್ಬೇಕಾದ್ರೆ ಅದಕ್ಕೆ ಹಲವಾರು ದಾರಿಗಳು ಇರ್ತವೆ, ಖಂಡಿತ ನಮಗೆಲ್ಲ ಗೊತ್ತಿರೋಂಥದ್ದು. ಏನು, ಒಂದು ಕಾಲ್ ದಾರಿ ಅಂತ ಇರ್ತದೆ, ಒಂದು ಫುಟ್ಪಾತ್ ದಾರಿ ಅಂತ ಇರ್ತದೆ, ಸರ್ವಿಸ್ ರೋಡ್ಗಳು ಅಂತ ಇರ್ತವೆ, ಮತ್ತೆ ಹೈವೇ ರೋಡು ಅಂತ ಇರ್ತವೆ, ಮತ್ತೆ ರಿಂಗ್ ರೋಡ್ಗಳು ಅಂತೆಲ್ಲ ಇರ್ತವೆ. ಹೀಗೆ ಒಂದು ಜಾಗವನ್ನು ತಲುಪಬೇಕು ಅಂತಂದ್ರೆ ಹಲವಾರು ಮಾರ್ಗಗಳು ಏನ್ ಮಾಡ್ತವೆ, ಇರ್ತವೆ ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದೇ ರೀತಿ ಪರಲೋಕಕ್ಕೆ ಹೋಗ್ಬೇಕಾದ್ರೂ ಹಲವಾರು ಮಾರ್ಗಗಳು ಇರ್ತವೆ ಅಂತ ಏನ್ ಮಾಡಿದ್ದಾರೆ ಕೆಲವರು ತಿಳ್ಕೊಂಡಿರದೆ ತಪ್ಪು ಕಲ್ಪನೆಗಳಾಗಿವೆ. ಅದಕ್ಕೆ ಹೆಂಗೆ ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ರೆ, ದಾನ ಧರ್ಮ ಮಾಡ್ಬಿಟ್ರೆ
ಸ್ವರ್ಗ ಸಿಕ್ಬಿಡುತ್ತೆ, ಪರಲೋಕಕ್ಕೆ ಹೋಗ್ಬಿಡ್ಬೋದು. ಅಥವಾ ಕಣ್ಣು ದಾನ, ಶ್ರೇಷ್ಠ ದಾನ, ಅದನ್ನು ಮಾಡ್ಬಿಟ್ರೆ ಪರಲೋಕಕ್ಕೆ ಹೋಗ್ಬೋದು. ಅಥವಾ ಅನ್ನದಾನಕ್ಕಿಂತ ಮಿಗಿಲಾದ ದಾನವಿಲ್ಲ ಅಂತ ಹೇಳ್ಬಿಟ್ಟು ಅನ್ನದಾನ ಮಾಡ್ತಾರೆ, ಅದನ್ನು ಮಾಡ್ಬಿಟ್ರೆ ಪರಲೋಕಕ್ಕೆ ಹೋಗ್ಬಿಡ್ತೀನಿ, ಮುಕ್ತಿ ಸಿಕ್ಬಿಡುತ್ತೆ ನನಗೆ. ಅಷ್ಟೇ ಅಲ್ಲ, ವಿದ್ಯಾದಾನ, ಅದನ್ನು ಮಾಡ್ಬಿಟ್ರೆ ಸಾಕು, ನಮ್ಗೆ ಒಳ್ಳೇದಾಗ್ಬಿಡುತ್ತೆ, ಸಿಕ್ಬಿಡುತ್ತೆ. ಅಥವಾ ನೀರಿನಲ್ಲಿ ಮುಳುಗ್ಬಿಟ್ರೆ ಸಾಕು, ನಮ್ಮ ಪಾಪ ಎಲ್ಲ ಏನಾಗ್ಬಿಡುತ್ತೆ, ಪರಿಹಾರ ಆಗಿ ನಾನು ಮುಕ್ತಿ ಪಡೆದು ಬಿಡ್ತೀನಿ, ಪರಲೋಕ ಪ್ರಾಪ್ತಿ ಆಗ್ಬಿಡ್ತದೆ. ಅಷ್ಟೇ ಅಲ್ಲ, ಜಪ, ತಪ, ವ್ರತಗಳು ಇವನ್ನು ಮಾಡ್ಬಿಟ್ರೆ ಸಾಕು, ಅಥವಾ ತೀರ್ಥಯಾತ್ರೆ ಮಾಡಿದ್ರೆ ಸಾಕು, ನನ್ನ ಪಾಪಗಳೆಲ್ಲ ಪರಿಹಾರ ಆಗ್ಬಿಟ್ಟು ನಾನು ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ ಅಂತ ಏನ್ ಮಾಡ್ತಾ ಇದ್ರೆ, ಅವರದ್ದೇ ಆದಂತ ಮಾರ್ಗಗಳಲ್ಲಿ ಇವತ್ತು ಲೋಕದಲ್ಲಿ ಜನಗಳು ನಡೀತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೋದು. ಇದು ಅವರವರ ನಂಬಿಕೆಗಳು, ಅವ್ರದವ್ರದೇ ಆದಂತ ಮಾರ್ಗ ಅಂತ ದೇವರು ಹೇಳ್ಬಿಟ್ರು ಅವಾಗಲೇ ನಾವು ನೋಡ್ದಂಗೆ. ಅದೇ ರೀತಿ ಕ್ರೈಸ್ತ ಧರ್ಮದಲ್ಲಿಯೂ ಇಂಥ ನಂಬಿಕೆಗಳಿಗೇನು ಕಡಿಮೆ ಇಲ್ಲ ಅನ್ನೋದನ್ನು ನಾವು ಸ್ಪಷ್ಟಪಡಿಸಬೇಕು. ಯಾಕೆಂದ್ರೆ ಕೆಲವರು ಇಲ್ಲ, ಬೈಬಲ್ ವಾಕ್ಯನ ಪ್ರತಿದಿನ ಮನ್ನಾ ಓದ್ಬಿಟ್ರೆ ಸಾಕು, ಅಥವಾ ಭಾನುವಾರ ಸಭೆಗೆ ತಪ್ಪಿಸ್ಕೊಳ್ದಂಗೆ ಹೋಗ್ಬಿಟ್ರೆ ಸಾಕು, ಅಥವಾ ಅಲ್ಲಿ ಇಲ್ಲಿ ಕೂಟಗಳಲ್ಲಿ ನಾವು ಭಾಗವಹಿಸ್ಬಿಟ್ರೆ ಸಾಕು, ಪರಲೋಕಕ್ಕೆ ಹೋಗ್ಬೋದು ಅನ್ನುವಂಥದ್ದು ಕ್ರಿಶ್ಚಿಯಾನಿಟಿನಲ್ಲಿ 90% ಜನಗಳ ನಂಬಿಕೆಯಾಗ್ಬಿಟ್ಟೈತೆ. ಅಥವಾ ಬರೀ ಹಳೆ ಒಡಂಬಡಿಕೆ ಓದಿದ್ರೆ ಸಾಕು ಅನ್ನುವಂಥ ಒಂದು ಗುಂಪು, ಇನ್ನು ಹೊಸ ಒಡಂಬಡಿಕೆ ಅದೇ ನಮಗೆ ಕೊಟ್ಟಿರೋದು, ಅದನ್ನು ತಿಳ್ಕೊಂಡ್ರೆ ಸಾಕು ಅನ್ನುವಂಥ ಗುಂಪುಗಳು ಬೇರೆ. ಅಥವಾ ಪೌಲರು ಬೋಧನೆಗಳೇ ಸಾಕು ಅಂತ ಎಷ್ಟೋ ಜನ ಹೇಳಿರುವುದನ್ನು ನಾವು ಕೇಳಿದ್ದೀನಿ. ಅದೇ ರೀತಿ ಕ್ರಿಸ್ತನನ್ನೇ ನಂಬಿರುವಂಥ ಗುಂಪುಗಳು, ತಂದೆಯಾದ ದೇವ್ರನ್ನೇ ನಂಬಿರುವಂಥ ಸಪರೇಟ್ ಗುಂಪು, ತಂದೆ, ಮಗ, ಪವಿತ್ರಾತ್ಮ ಅನ್ನುವಂಥ ಮೂರನ್ನು ತಿಳ್ಕೊಳ್ಬೇಕು, ಮೂರು ಆರಾಧನೆ ಮಾಡಬೇಕು ಅನ್ನೋಂಥ ಗುಂಪು. ಇನ್ನೊಂದು ಗುಂಪು ಬರೀ ಪವಿತ್ರಾತ್ಮನನ್ನೇ ಆರಾಧನೆ ಮಾಡುತ್ತಿರುವಂತ ಒಂದು ಗುಂಪುಗಳು. ಹೀಗೆ ಇವರಲ್ಲೂ ಏನು ಕಮ್ಮಿ ಏನಿಲ್ಲ. ಆದ್ರಿಂದ ನಾವು ಏನಪ್ಪ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಸರಿಯಾದ ತಿಳುವಳಿಕೆ ಇವರು ಯಾರಿಗೂ ಅರ್ಥ ಮಾಡ್ಕೊಂಡಿಲ್ಲ, ಸಿಕ್ಕಿಲ್ಲ ಅನ್ನುವಂಥದ್ದನ್ನ ಇದರಿಂದ ನಾವು ಖಚಿತಪಡಿಸ್ಕೊಳ್ತೀವಿ. ಸತ್ಯವೇದದಲ್ಲಿ ಇರುವುದು ಒಂದೇ ಮಾರ್ಗ ಪರಲೋಕಕ್ಕೆ. ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು, ನನ್ನ ಹೊರತು ಯಾರೂ ಪರಲೋಕಕ್ಕೆ ಹೋಗಲಾರರು. ಮತ್ತು ಯೇಸು ಕ್ರಿಸ್ತನ ಹೆಸರಿನಿಂದಲೇ ಹೊರತು ಭೂಲೋಕದಲ್ಲಿ ಯಾವುದರಿಂದನೂ ರಕ್ಷಣೆ ಇಲ್ಲ. ಯಾವ ದಾನ ಧರ್ಮ ಮಾಡಿದ್ರೂ ಇಲ್ಲ, ಯಾವ ವಾಕ್ಯಗಳನ್ನ ಓದ್ತೀನಿ, ಪ್ರತಿದಿನ ಅದು ಮಾಡ್ತೀನಿ, ಏನೇನೋ ಮಾಡ್ತೀನಿ ಅಂದ್ರೂ ಇಲ್ಲ. ಕ್ರಿಸ್ತನ ಗುಣಲಕ್ಷಣಗಳನ್ನ ಬೆಳೆಸಿಕೊಂಡು ಆತನು ತೋರಿಸಿದಂತ ಹೆಜ್ಜೆ ಜಾಡು ಅಂತೀವಿ ನಾವು, ಅದೇ ಮಾರ್ಗ, ಆತನು ನಡೆದಂತೆ ನಡೆಯುವಂಥದ್ದು. ಆತನು ಯಾವ ರೀತಿಯಲ್ಲಿ ಕ್ಷಮಿಸಿದನು ಎಲ್ಲರನ್ನೂ, ಯಾವ ರೀತಿಯಲ್ಲಿ ಪ್ರೀತಿಸಿದನು, ಯಾವ ರೀತಿಯಲ್ಲಿ ಆಜ್ಞೆಗಳನ್ನ ಪಾಲನೆ ಮಾಡಿ ತಂದೆಗೆ ವಿಧೇಯನಾಗಿ ನಡೆದನೋ, ಯಾವ ರೀತಿಯಲ್ಲಿ ದೇವರಿಗೆ ನಮ್ರನಾಗಿ ದೀನನಾಗಿ ತನ್ನ ಸೇವೆಯನ್ನ ಕೊಟ್ಟಂತ ಕರ್ತವ್ಯಗಳನ್ನೇ ಮುಖ್ಯವೆಂದು ಎಲ್ಲವನ್ನ ನಿರಾಕರಿಸಿ ಸಜೀವ ಯಜ್ಞವಾಗಿ ಬಲಿಯಾಗಿ ಸಮರ್ಪಣೆ ಮಾಡಿದನೋ, ಆ ಮಾರ್ಗದಲ್ಲಿ ಅದು ಒಂದೇ ಮಾರ್ಗ ಎಂಬುದಾಗಿ ನಾವು ನೋಡ್ತೀವಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಇದನ್ನು ವಿವರವಾಗಿ ಹೇಳೋದಕ್ಕೆ ಸಮಯ ಸಾಲದು. ಈ ಒಂದು ಭಾಗದಲ್ಲಿ ನಾವೇನ್ ಮಾಡೋಣ, ಇದನ್ನ ನೋಡಕ್ ಹೋಗೋಣ. ಇನ್ನೂ ಅಧಿಕವಾಗಿ ತಿಳುವಳಿಕೆ ಪಡ್ಕೊಳ್ಬೇಕು ಅನ್ನೋದಾದ್ರೆ ನಮ್ಮ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದನ್ನ ನೀವು ಲೈಕ್ ಮಾಡಿ ಶೇರ್ ಮಾಡೋದಾದ್ರೆ ಇದನ್ನ ಫಾಲೋ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ತಿಳುವಳಿಕೆ ಸಿಗುತ್ತೆ. ಅಥವಾ ಇನ್ನೂ ಹೆಚ್ಚು ತಿಳುವಳಿಕೆಯನ್ನು ಪಡ್ಕೊಳ್ಬೇಕು ಅಂದ್ರೆ ನಮ್ಮನ್ನ ಸಂಪರ್ಕಿಸುವುದಾದ್ರೆ, ನಿಮಗೆ ಸತ್ಯವೇದದ ಎಲ್ಲ ನಮಗೆ ತಿಳಿರುವಂತ ಮಟ್ಟಿಗೆ ನಿಮಗೆ 99% ನಿಮ್ಗೆ ಏನ್ ಮಾಡ್ಬೋದು, ಸತ್ಯವೇದವನ್ನು ತಿಳಿಸ್ಲಿಕ್ಕೆ ದೇವರ ಕೃಪೆಯಿಂದ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರಾದ್ರೂ ಬಯಸಿದ್ರೆ ಅಂಥವ್ರಿಗೆ ಪ್ರತ್ಯೇಕವಾಗಿ ಪಾಠಗಳನ್ನ ನಿಮ್ಗೆ ಆನ್ಲೈನ್ ಮುಖಾಂತರ ಆಗ್ಬೋದು, ಫೋನ್ ಮುಖಾಂತರ ಆಗ್ಬೋದು, ಡೈರೆಕ್ಟ್ ನಿಮ್ಮ ಮನೆಗಳಿಗೆ ಬೇಕಾದ್ರೆ ತಲುಪಿಸುವಂತ ಕಾರ್ಯಕ್ರಮಗಳನ್ನು ನಾವು ಉಚಿತವಾಗಿ ಮಾಡ್ತೇವೆ. ಯಾವುದೇ ಕಾಣಿಕೆಗಳನ್ನು ತೆಗೆದುಕೊಳ್ಳುವುದಿಲ್ಲ. ಇದನ್ನ ಮಂದಟ್ಟು ಮಾಡಿಕೊಳ್ಳಿ. ಆದ್ರಿಂದ ನಾವೇನ್ ಮಾಡೋಣಪ್ಪ ಇವತ್ತು ಅಂತ ಅಂದ್ರೆ, ಸತ್ಯವೇದ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಸತ್ಯವೇದದಲ್ಲಿ ಏನೇನು ಆಜ್ಞೆಗಳು ಕೊಟ್ಟಿದೆ, ಎಷ್ಟು ಮಾರ್ಗಗಳಿದಾವೆ, ಯಾವ ಮಾರ್ಗದಲ್ಲಿ ನಾವು ಇವತ್ತು ನಡೀತಾ ಇದ್ದೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ಯೆಶಾಯ 8
20ನೇ ವಾಕ್ಯದಲ್ಲಿ ಹೇಳ್ತಾರೆ ದೇವರು, ದೇವರ ಉಪದೇಶವನ್ನ, ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಹೇಳದೇ ಇದ್ದರೆ ಎಂದಿಗೂ ಬೆಳಕಾಗುವುದಿಲ್ಲ ಅಂತ ಹೇಳ್ತಾರೆ. ಏನಪ್ಪಾ ಅಂದ್ರೆ, ಈ ಬೋಧನೆ, ಈ ವಾಕ್ಯ ಏನ್ ಹೇಳುತ್ತೆ, ನಾನು ಪರಲೋಕಕ್ಕೆ ಹೋಗ್ಬೇಕಾದ್ರೆ ಯಾವ ಮಾರ್ಗ ಇದೆ, ಯಾವ ರೀತಿ ಇದೆ, ನಾನು ಹಿಂಗ್ ಮಾಡಿದ್ರೆ ಹೋಗ್ತೀನ, ಹಂಗ್ ಮಾಡಿದ್ರೆ ಹೋಗ್ತೀನ ಅನ್ನುವಂತ ಒಂದು ವಿಷಯವನ್ನ ನಾವು ಸತ್ಯ ವೇದದ ಮುಖಾಂತರ ವಿಚಾರ ಮಾಡದೆ ಹೋದ್ರೆ ನಮಗೆ ಸತ್ಯ ಎಂದಿಗೂ ಸಿಗುವುದಿಲ್ಲ ಅಂತ ಖಡಾಖಂಡಿತವಾಗಿ ಕಡ್ಡಿ ಮುರಿದಂಗೆ ದೇವ್ರೇನ್ ಮಾಡಿದ್ದಾರೆ ಹೇಳೋದನ್ನ ನಾವು ನೋಡ್ತಾ ಇದೀವಿ. ಆದ್ರಿಂದ ನಾವು ಪ್ರತಿಯೊಂದನ್ನು ವಿಮರ್ಶನೆ ಮಾಡಿ, ವಿಶ್ಲೇಷಿಸಿ, ವಿಚಾರಿಸಿ, ಅನೇಕ ಸಹೋದರರು ಮುಖಾಂತರ ತಿಳುವಳಿಕೆಯನ್ನು ಪಡೆದುಕೊಂಡು ನಾವು ಸ್ವತಃ ಬೈಬಲ್ನ ಸ್ಟಡಿ ಮಾಡಕ್ಕೆ ಕುಂತ್ಕೊಂಡ್ರೆ ಮಾತ್ರ ನಮಗೆ ಸತ್ಯ ಅನ್ನುವಂಥದ್ದು ಸಿಗುತ್ತೆ ಹೊರತು, ಯಾರೋ ಹೇಳಿದ್ದನ್ನ ಬರೀ ಅಷ್ಟನ್ನೇ ನಾವು ನಂಬೋದಾದ್ರೆ ಎಂದಿಗೂ ನಮಗೆ ಬೆಳಕಾಗುವುದಿಲ್ಲ. ಏನ್ ಹೇಳ್ತಾರಲ್ಲಿ, ದೇವರ ಉಪದೇಶವನ್ನ, ದೇವರ ಬೋಧನೆಗಳನ್ನ ವಿಚಾರಣೆ ಮಾಡೋಣ, ಇವ್ರು ಹೇಳಿದ್ದು ಸರಿನಾ, ಇವ್ರು ಹೇಳಿದ್ದು ಸರಿನಾ ಅಂತ ನಾವು ವಿಚಾರಣೆಯನ್ನ ಮಾಡದೆ ಹೋದ್ರೆ ನಮಗೆಂದಿಗೂ ಸತ್ಯ ಅನ್ನೋದು ಸಿಕ್ಕುವುದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆದ್ರಿಂದ ಸರಿಯಾಗಿ ಹುಡುಕಿ ವಿಚಾರಿಸಿ, ಆತನ ಆಜ್ಞೆಗಳನ್ನ, ಸಾಕ್ಷಿಗಳನ್ನ ಪರಿಶೀಲಿಸಿ, ಎಲ್ಲಿದೆ, ಯಾರು ಹೇಳಿದ್ದಾರೆ ಅಂತ ನಾವು ಹುಡುಕಿದಾಗ ಖಂಡಿತವಾಗಿ ನಮಗೆ ತಕ್ಕ ಉತ್ತರಗಳು ನಮಗೆ ಸಿಗುತ್ತೆ ಅಂತ ನಾವು ನೋಡ್ತೀವಿ. ಸತ್ಯವೇದದಲ್ಲಿ ಹಲವಾರು ಮಾರ್ಗಗಳ ಬಗ್ಗೆ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅವುಗಳ ನಿಜ ಸ್ವರೂಪ ಏನು, ಇವು ಏನ್ ಹೇಳುತ್ತೆ, ಇವುಗಳ ಮಾರ್ಗಗಳು ಏನು ಹಿಂಗಂದ್ರೆ ಅನ್ನೋದನ್ನ ಪರಿಶೀಲನೆಯನ್ನ ಮಾಡ್ಬೇಕು. ಹಾಗಾದ್ರೆ ಇದ್ರ ಬಗ್ಗೆ ಯಾರಾದ್ರೂ ಮಾತಾಡಿರ್ಬೇಕಲ್ಲ ಅಂತ ಅಂದ್ರೆ ಹೌದು, ಖಂಡಿತ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಯೋಹಾನ್ ಬರೆದಂತ ಸುವಾರ್ತೆ 3ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ನೋಡೋದಾದ್ರೆ ನಮ್ಮ ಕರ್ತರೇ ಅಲ್ಲಿ ಮಾತಾಡಿದರೆ, ಪರಲೋಕದಿಂದ ಇಳಿದು ಬಂದವನೇ ಹೊರತು ಮತ್ಯಾರು ಪರಲೋಕದಕ್ಕೆ ಏರಿ ಹೋದವರಲ್ಲ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ನಾವು ನೋಡ್ಬೇಕು, ಇದುವರೆಗೂ ಆದಾಮ್ನಿಂದ ಹುಟ್ಟಿದಂತ ಯಾರು ಸತ್ತ ಮೇಲೆ ಪರಲೋಕಕ್ಕೆ ಏರಿ ಹೋಗಿಲ್ಲ ಅಂತ ಹೇಳ್ಬಿಟ್ರು. ಹಂಗಾರೆ ಇವತ್ತು ಕ್ರಿಶ್ಚಿಯಾನಿಟಿನಲ್ಲಿ ಹಲವಾರು ಜನ ಹನೋಕ ಹೋದ್ರು, ಮೋಶೆ ಹೋದ್ರು, ಎಲಿಯೆ ಹೋದ್ರು ಅನ್ನುವಂಥ ಒಂದು ವಿಷಯನ ಮಾತಾಡ್ತಾರೆ. ಅವರು ಪರಲೋಕಕ್ಕೆ ಹೋಗಿದಾರ? ಪರಲೋಕ ಅಂದ್ರೆ ನಿಜವಾಗಿ ಸ್ವರ್ಗನೇ ಅರ್ಥನ, ಅಥವಾ ಪರಲೋಕಗಳು ಎಷ್ಟಿದಾವೆ, ಇವುಗಳ ಬಗ್ಗೆ ಅವರಿಗೆ ಸ್ಪಷ್ಟವಾದಂತ ತಿಳುವಳಿಕೆ ಇಲ್ಲ. ಆದ್ರಿಂದ ಇವುಗಳ ಬಗ್ಗೆ ನಾವು ಮುಂದಿನ ಪಾಠಗಳಲ್ಲಿ ನೋಡೋಣ, ಅವ್ರು ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳೋಣ. ಆಲ್ರೆಡಿ ಹಿಂದಿನ ಪಾಠಗಳಲ್ಲಿ ನಾವು ಹೇಳಿದೀವಿ, ಹೆವೆನ್ಸ್ ಅಂತ ಅಂದ್ರೆ ಆಕಾಶ ಮಂಡಲಗಳು, ಅದಕ್ಕೂ ಹೆವೆನ್ಸ್ ಅಂತ ಕರೀತಾರೆ. ತಂದೆಯಾದ ದೇವರಿರುವಂತ ಸ್ವರ್ಗ ಅಥವಾ ಪರಲೋಕ, ಅದಕ್ಕೂ ಹೆವೆನ್ಸ್ ಅಂತ ಕೊಟ್ಟಿದ್ದಾರೆ. ಆದ್ರಿಂದ ಇಂಗ್ಲಿಷ್ ನಲ್ಲಿ ಹೆವೆನ್ಸ್ ಅಂತ ಹಾಕಿರೋದ್ರಿಂದ ನಮಗೆ ಎಲ್ಲಾನು ಒಂದೇ ಅನ್ನುವಂತ ಅರ್ಥದಲ್ಲಿ ನಾವು ಭಾವಿಸಿದೀವಿ. ಮತ್ತೆ ಪರದೇಸು ಅಂತ ಅಂದ್ರೇನು, ಪರಲೋಕ ಅಂದ್ರೇನು, ವ್ಯತ್ಯಾಸಗಳಿದಾವೆ. ಎಲ್ಲವೂ ಪರಲೋಕ ಅಂತ ಕೆಲವರು ಬೋಧನೆಗಳನ್ನ ಮಾಡ್ತಾರೆ. ಆದ್ರಿಂದ ಯೇಸು ಕ್ರಿಸ್ತರು ಸುಳ್ಳು ಹೇಳಲಿಕ್ಕೆ ಸಾಧ್ಯನಾ? ಪರಲೋಕದಿಂದ ಇಳಿದು ಬಂದವನೇ ಹೊರತು ಮತ್ಯಾರು ಪರಲೋಕಕ್ಕೆ ಏರಿ ಹೋಗಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದ್ಮೇಲೆ ಅವ್ರು ಯಾರಾದ್ರೂ ಹೋಗ್ಲಿಕ್ಕೆ ಸಾಧ್ಯನಾ? ಸತ್ಯವೇದ ಸುಳ್ಳು ಹೇಳುತ್ತಾ? ಆದ್ರಿಂದ ನಾವು ಇದನ್ನ ಪರಿಶೀಲನೆ ಮಾಡುವುದು ತುಂಬಾ ಅಗತ್ಯ. ಆದ್ರಿಂದ ಮತ್ತಾಯ 7ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯಗಳನ್ನ ನಾವು ನೋಡೋದಾದ್ರೆ ಯೇಸು ಕ್ರಿಸ್ತರು ಹೇಳ್ತಾರೆ, ನೀವು ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಪ್ರವೇಶ ಮಾಡ್ರಿ, ನಾಶನಕ್ಕೆ ಹೋಗುವಂತ ಒಂದು ಬಾಗಿಲು ಐತೆ, ಅದು ಏನಾಗುತ್ತೆ ಅಂದ್ರೆ ದಾರಿ ಅಗಲ, ಮತ್ತೆ ಅದರಲ್ಲಿ ಹೋಗ್ತಕ್ಕಂಥವ್ರು ಬಹುಜನ ಲೆಕ್ಕನೇ ಇಲ್ಲ ಅಂತ ಹೇಳ್ಬಿಟ್ರು. ಅಷ್ಟು ಜನ ಹೋಗ್ತಾ ಇದ್ದಾರೆ. ನಿತ್ಯ ಜೀವಕ್ಕೆ ಹೋಗ್ತಕ್ಕಂಥ ದಾರಿ, ಬಾಗಿಲು ಅದು ತುಂಬಾ ಇಕ್ಕಟ್ಟು ಮತ್ತು ಬಿಕ್ಕಟ್ಟು. ಆದ್ರೆ ಈ ಮಾರ್ಗವನ್ನ ಕಂಡುಹಿಡಿಯತಕ್ಕಂಥವ್ರು ಸ್ವಲ್ಪವೇ ಜನ ಅಂತ ಹೇಳ್ತಾರೆ. ನೋಡಿ, ಎಷ್ಟು ಚೆನ್ನಾಗಿ ಸೂಕ್ಷ್ಮವಾಗಿ ಹೇಳ್ತಾರೆ. ಇಕ್ಕಟ್ಟಾದ ಬಾಗಿಲಿಂದ ಒಳಗಡೆ ಹೋಗ್ರಪ್ಪ ಅಂತ ಹೇಳ್ತಾರೆ. ಎಲ್ಲಿಗೆ ಹೋಗೋದು? ಯಾವ ಮನೆಗ, ಯಾವ ರೂಮ್ಗ, ಯಾವ ಜಾಗಕ್ಕ, ಯಾವುದು ಅದು ಬಾಗಿಲು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವು ತಿಳುವಳಿಕೆಯಿಂದ, ವಿಮರ್ಶೆಯಿಂದ, ದೇವರ ಜ್ಞಾನವನ್ನ ಪ್ರಾರ್ಥಿಸಿ ತಿಳಿದುಕೊಂಡಾಗ ಖಂಡಿತ ನಮಗೆ ಏನಾಗುತ್ತೆ, ಉತ್ತರ ಸಿಕ್ಕೇ ಸಿಗುತ್ತೆ. ನೋಡಿ, ಸ್ವಾಮಿ ಇಲ್ಲಿ 2 ಮಾರ್ಗಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬೇರೆ ಮಾರ್ಗಗಳು ಉಂಟು, ಅವೆಲ್ಲ ಏನು ಅನ್ನೋದನ್ನ ನೋಡೋಣ. ಮುಖ್ಯವಾಗಿ ಇಲ್ಲಿ ಯೇಸು ಕ್ರಿಸ್ತರು 2 ಮಾತ್ರ ಈ ಸ್ಥಳದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದನ್ನ ನೋಡೋಣ. ಒಂದು ಇಕ್ಕಟ್ಟಾದಂತ ದಾರಿ, ಇದು ನ್ಯಾರೋ ವೇ ಅಂತ ನಾವು ನೋಡ್ತೀವಿ. ಇನ್ನೊಂದು ಬ್ರಾಡ್ ವೇ ಅಂದ್ರೆ ಅಗಲವಾದಂತ ಮಾರ್ಗ, ದಾರಿ ಅಥವಾ ಮಾರ್ಗ, ಎರಡು ಒಂದೇ. ಇದ್ರು ನೆಕ್ಸ್ಟು
ಇನ್ನೂ ಒಂದು ದಾರಿ ಉಂಟು. ಅದನ್ನ ಯೆಶಾಯ ಮಾತಾಡ್ತಾರೆ. ಯಾಕೆ ಯೇಸು ಕ್ರಿಸ್ತರು ಮಾತಾಡ್ಲಿಲ್ಲ? ಯಾಕೆಂದ್ರೆ ಆಲ್ರೆಡಿ ಯೆಶಾಯ ಮಾತಾಡಿರೋದನ್ನ ಇಲ್ಲಿ ಯಾಕೆ ಯೇಸು ಕ್ರಿಸ್ತರು ಎರಡು ಮಾತ್ರ ಮಾತಾಡಿದ್ರು ಅನ್ನೋದನ್ನು ನಾವು ಪರಿಶೀಲನೆ ಮಾಡ್ಬೇಕಾಗುತ್ತೆ. ನೋಡಿ, ಯೆಶಾಯ ಪ್ರವಾದಿ 35:8 ಅಲ್ಲಿ ರಾಜಮಾರ್ಗ ಇದೆ ಅಂತ ಹೇಳ್ತಾರೆ. ಇದೇನಿದು? ಒಂದು ಹೈವೇ ಇದೆ ಅಂತ ಹೇಳ್ತಾರೆ. ಆದ್ರೆ ಯೇಸು ಸ್ವಾಮಿ ಇದ್ರ ಬಗ್ಗೆ ಯಾಕೆ ಮಾತಾಡಲಿಲ್ಲ? ಎಲ್ಲವನ್ನ ನಾವು ಒಂದೊಂದಾಗಿ ಕುರಿತು ತಿಳಿದುಕೊಳ್ಳೋಣ ನಾವೇ. ಆದ್ರಿಂದ ಮೊದಲನೇದಾಗಿ ವಿಶಾಲವಾದಂತ ಮಾರ್ಗ, ಬ್ರಾಡ್ ವೇ, ಇದ್ರ ಬಗ್ಗೆ ನಾವೇನ ತಿಳ್ಕೊಳ್ಳೋಣ. ವಿಶಾಲವಾದ ಮಾರ್ಗ ಅಂದ್ರೆ ಏನು? ನಮ್ಗೆಲ್ಲ ಗೊತ್ತು. ವಿಶಾಲವಾದಂತ ಮಾರ್ಗ ಅಂದ್ರೆ ಹೈವೇ ರೋಡ್, ನ್ಯಾಷನಲ್ ಇದು NH4 ಅಂತ ಹೇಳ್ತೀವಿ. ಹೈವೇ ರೋಡಲ್ಲಿ ಏನಾಗ್ತದೆ, ಎಲ್ಲಾ ವೆಹಿಕಲ್ಗಳು ಹೋಗ್ತಾ ಇರೋಂಥ ಒಂದೇ ದಾರಿ ಅದು ಹೈವೇ ರೋಡ್. ಆ ದಾರಿ ಉದಾಹರಣೆಗೆ ನಾನು ಕೊಡ್ತಾ ಇರೋಂಥದ್ದು. ಆದ್ರಿಂದ ಈಗ ಇದರಲ್ಲಿ ಎಲ್ಲ ಬಹು ಜನರು ಹೋಗ್ತಾರೆ, ಒಬ್ಬರಲ್ಲ, ಎಲ್ಲರೂ ಅದರಲ್ಲಿ ಹೋಗ್ತಾರೆ ಅಂತ ಹೇಳ್ಬಿಡ್ತಾರೆ. ಯಾಕಪ್ಪ ಇದರಲ್ಲಿ ಹೋಗ್ತಾರೆ ಅಂದ್ರೆ ಬೇಗ ಹೋಗ್ಬೋದು, ಒಂದು ಕಾರಣ. ಇನ್ನೊಂದು, ಅಲ್ಲಿ ಕಲ್ಲು ಮುಳ್ಳು ಇರಲ್ಲ, ನೈಸಾಗಿರುತ್ತೆ. ಎಷ್ಟು ಸ್ಪೀಡಾಗಿ ಹೋಗ್ಬೋದು ಅಂದ್ರೆ ಅಷ್ಟು ಸ್ಪೀಡಲ್ಲಿ ಹೋಗ್ಬೋದು. 100-150 ಕಿಲೋಮೀಟರ್ ಸ್ಪೀಡಲ್ಲಿ ಏನ್ ಮಾಡ್ಬೋದು, ಬೇಗ ಹೋಗಿ ನಾನು ಗುರಿ ತಲುಪ್ತೀನಿ ಅನ್ನೋವಂಥ ವಿಷಯದಲ್ಲಿ ಅಲ್ಲಿ ಬೇಗ ಹೋಗ್ತಾರೆ. ಎಲ್ಲರ ಕಣ್ಣಿಗೆ ಕಾಣ್ತಕ್ಕಂಥ ದಾರಿ ನೋಡಿ, ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು ಅಂತ ಹೇಳ್ತಾರೆ. ಆದ್ರೆ ಆತ್ಮಿಕವಾಗಿ ನಾವು ನೋಡೋದಾದ್ರೆ ಈ ಒಂದು ವಿಶಾಲವಾದಂತ ಮಾರ್ಗ ಯಾವುದು, ಇದ್ರ ಅಂತ್ಯ ಎಲ್ಲಿದೆ ಅಂತ ಯೇಸು ಕ್ರಿಸ್ತ ಹೇಳ್ತಾರೆ. ಈ ದಾರಿ ಅಂತ್ಯ ಎಲ್ಲಪ್ಪ ಅಂತಂದ್ರೆ ನಾಶನಕ್ಕೆ ಹೋಗ್ತೈತಿದು ಅಂತ ಹೇಳ್ತಾರೆ. ಉದಾಹರಣೆಗೆ ವಿಶಾಲ NH4 ಅಲ್ಲಿ ಎಲ್ಲರೂ ಹೋಗ್ತಾರೆ. ಆದ್ರೆ ಅದರಲ್ಲಿ ಹೋಗುವಂಥವ್ರು ಎಲ್ಲ ಹೈ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ. ಕೊನೆಗೆ ಏನಾಗ್ತದೆ ಅಂದ್ರೆ ಎಲ್ಲಿ ಆಕ್ಸಿಡೆಂಟ್ ಆಗ್ತದೋ, ಎಲ್ಲಿ ಸಾಯ್ತಾನೋ ಏನು ಅನ್ನೋದು ಏನಾಗಲ್ಲ, ಗೊತ್ತಾಗದೆ ಇಲ್ಲ ಅಂತ ನಾವು ನೋಡ್ತೀವಿ. ಇದನ್ನ ಯಾರು ಕಂಡುಹಿಡಿದ್ರು? ಯಾವ್ದನ್ನ? ಈ ವಿಶಾಲವಾದಂತ ಮಾರ್ಗನ, ಸತ್ಯವೇದದಲ್ಲಿರುವಂತ ವಿಶಾಲವಾದ ಮಾರ್ಗನ ಯಾರು ಕಂಡುಹಿಡಿದ್ರು ಅಂತ ನಾವು ನೋಡ್ಬೇಕಾದ್ರೆ ಆದಾಮನು ಈ ಮಾರ್ಗವನ್ನ ಓಪನ್ ಮಾಡಿದ್ರು ಅಂತ ಹೇಳ್ತಾರೆ. ಆದಾಮನೇ ಹೆಂಗೆ ಅಂತಂದ್ರೆ, ದೇವರು ತಿನ್ನಬೇಡ ಅನ್ನಂತ ಹಣ್ಣನ್ನ ತಿಂದಿದ್ರಿಂದ ಅದು ಸರಳವಾಗಿ ಈ ಮಾರ್ಗ ಓಪನ್ ಆಯ್ತು. ನೋಡಿ, ಅರ್ಥ ಮಾಡ್ಕೊಳ್ಳಿ, ಈ ದಾರಿ ಯಾವ ರೀತಿ ಓಪನ್ ಆಯ್ತು ಅಂತಂದ್ರೆ, ತಿನ್ನಬೇಡ ಅಂದದ ಹಣ್ಣನ್ನ ದೇವರ ಮಾತಿಗೆ ಅವಿಧೇಯನಾಗಿ ತಿಂದಿದ್ರಿಂದ ಈ ಒಂದು ಮಾರ್ಗ ಓಪನ್ ಆಗ್ಬಿಡ್ತು. ಅವಿಧೇಯನಾಗಿ ಪಾಪ ಮಾಡ್ದ, 30ನೇ ವಯಸ್ಸಿನಲ್ಲಿ ತಿಂದ, ಎದೆನಿಂದ ಹೊರಗೆ ಬಂದು ಬೆವರು ಬರುವಾಗ ದೊಬ್ಬಲ್ಪಟ್ಟು ದಿನ ಕಷ್ಟಪಟ್ಟು ಆಗ ದುಡಿದು ಗುಣಗುಟ್ಟುತ್ತಾ ತನ್ನ ಹೆಂಡತಿ ಜೊತೆಯಲ್ಲಿ ಕೆಲಸ ಕಾರ್ಯ ಮಾಡ್ತಾ, ನಿನ್ನಿಂದನೇ ಇದು ಹೆಂಗೆಲ್ಲ ಆಯ್ತು ಅಂತ ಹೇಳ್ದ. ಅವಳು ಇಲ್ಲ, ನನ್ನ ಸರ್ಪ ವಂಚಿತು ಅಂತ ಹೇಳ್ತಾ ಒಬ್ರಿಗೊಬ್ರು ಜಗಳ ಮಾಡ್ಕೊಂಡು ಏನ್ ಮಾಡಿದ್ರು, ಕೊನೆಗೆ 930ನೇ ವಯಸ್ಸಿಗೆ ಏನಾಗ್ತಾನೆ, ವರ್ಷಕ್ಕೆ ಅವನು ಸತ್ತ ಅಂತ ನಾವು ನೋಡ್ತೀವಿ. ಅವನು ಓಪನ್ ಮಾಡಿದಂತ ಈ ಮಾರ್ಗ ಇವಾಗ ಹೇಗಾಗಿದೆ ಅಂದ್ರೆ 6,000 ವರ್ಷಗಳಿಂದ ಒಂದು ಜಾರುವ ಬಂಡೆ ತರ ಆಗಿದೆ. ಜಾರುವ ಬಂಡೆ ಅಂದ್ರೆ ಆ ಬಂಡೆ ತುದಿ ಮೇಲೆ ಅವನು ಯಾರಾದ್ರೂ ನಿಂತ್ಕೊಂಡ್ಬಿಟ್ರೆ ಅಲ್ಲಿ ಬರ್ರಂತ ಒಂದು ಸೆಕೆಂಡ್ ಅಥವಾ ಒಂದು 2-3 ಸೆಕೆಂಡ್ ಅಲ್ಲಿ ಜಾರ್ಖಂಡ್ ಏನಾಗ್ತಾರೆ, ಕೆಳಗಡಿಕೆ ಬಂದ್ಬಿಡ್ತಾರೆ. ಆ ರೀತಿ ಆಗ್ಬಿಟ್ಟಿದೆ. ಏನಂಗಂದ್ರೆ ಅರ್ಥ ಅಂತಂದ್ರೆ, ಆತ್ಮಿಕವಾಗಿ ಮನುಷ್ಯ ಹುಟ್ಟುತ್ತಾನೆ ಸೆಕೆಂಡ್ ಅಲ್ಲೇ ಸತ್ತೋಗ್ತಾರೆ. ಹುಟ್ಟಿದ ಮಗು ಹೊರಗಡೆ ಬಂದಿದ ತಕ್ಷಣ ಆಗ್ಲೇ ಡೆಡ್. ಕಾರಣ ಮನುಷ್ಯನಿಂದ ಪಾಪಗಳ ನಿಮಿತ್ತ, ಅವಿಧೇಯತೆಯ ನಿಮಿತ್ತ, ಆದಾಮನ ನಿಮಿತ್ತ ಪ್ರತಿಯೊಬ್ರು ಸಾಯ್ತಾ ಇದ್ದಾರೆ. ಇದು ವಿಶಾಲವಾದಂತ ಮಾರ್ಗ ಅಂತ ನಾವು ನೋಡ್ತೀವಿ. ಅದು ಏನಾಗ್ಬಿಟ್ಟಿದೆ, ಸ್ಮೂತ್ ಆಗಿ ಹೋಗ್ಬಿಟ್ಟೈತಿ ಇವಾಗ ಅಂತ ಹೇಳ್ತಾರೆ. ರೋಮ 5ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳ್ತಾರೆ, ಒಬ್ಬನಿಂದಲೇ ಪಾಪವು, ಪಾಪದಿಂದ ಮರಣ ಲೋಕದೊಳಗೆ ಎಲ್ಲರ ಮೇಲೂ ವ್ಯಾಪಿಸ್ಬಿಡ್ತದು, ಸೇರ್ಕೊಂಡ್ಬಿಡ್ತು. ನಾವು ಡಿವೈನ್ ಪ್ಲಾನ್ ಚಾರ್ಟ್ ನಲ್ಲಿ ನಾವು ನೋಡ್ಬೇಕಾದ್ರೆ ಎನ್ ಪ್ಲೈನ್ ನಲ್ಲಿ ಪಿರಮಿಡ್ ಆದಾಮನನ್ನ ಸೂಚನೆ ಮಾಡ್ತೈತೆ. ಅದು ಪರಿಪೂರ್ಣವಾಗಿರುವಂತ ಅಂತ ಆದಾಮನ ಸ್ಥಿತಿ, ಜೀವನಕ್ಕೆ ಹೋಲಿಕೆ ಮಾಡ್ತೀವಿ. ಅವನು ಪಾಪ ಮಾಡಿ ಎನ್ ಪ್ಲೈನ್ ನಿಂದ ಕೆಳಗಡೆ ಬಂದ ಮೇಲೆ ಆ ಒಂದು ಬಿ ಅನ್ನುವಂತ ಬಾಕ್ಸ್ ನಾವು ಡಿವೈನ್ ಪ್ಲಾನ್ ಚಾರ್ಟ್ ನಲ್ಲಿ ನಾವು ನೋಡ್ಬೇಕಾದ್ರೆ ಆ ಬಾಕ್ಸ್ ಏನಾಗ್ಬಿಡ್ತು, ದೊಡ್ಡದಾಗ್ಬಿಡ್ತು. ಅಂದ್ರೆ ಅರ್ಥ ಅಲ್ಲಿ ಒಬ್ಬನೇ ಇದ್ದ, ಇಲ್ಲಿ 1000 ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಆಗ್ಬಿಟ್ಟಿದ್ದಾರೆ. ಪಾಪ ಆ ಬಾಕ್ಸ್ ಏನಾಗಿದೆ, ದೊಡ್ಡದಾಗಿದೆ. ಆಮೇಲೆ ಆ ಪಿರಮಿಡ್ ಅಲ್ಲಿ ಅನ್ನತವ ಅಲ್ಲಿ ತಲೆ
ಇದೆ. ಆದ್ರೆ ಇಲ್ಲಿ ಬಾಕ್ಸ್ ನಲ್ಲಿ ತಲೆ ಇಲ್ಲದ ಪಿರಮಿಡ್. ಏನಪ್ಪಾ ಅದು ಅಂತಂದ್ರೆ, ಅಲ್ಲಿ ಏದೇನ್ ತೋಟದಲ್ಲಿ ತಂದೆಯಾದ ದೇವರು ತಲೆಯಾಗಿದ್ರು, ಇಲ್ಲಿ ಅವನಿಗೆ ದೇವರು ತಲೆಯಾಗಿಲ್ಲ ಅನ್ನೋದನ್ನ ಅದು ಸೂಚನೆ ಮಾಡ್ತೈತೆ. ಅವನು ಎಲ್ಲವನ್ನ ಕಳೆದುಕೊಂಡ ಅನ್ನುವಂಥದ್ದು. ಮರಣದ ಗುಂಡಿಯಲ್ಲಿ ಸೇರಿ ಸೇರಿ ಆ ಬಾಕ್ಸ್ ಏನಾಯ್ತದು ದೊಡ್ಡದಾಗ್ಬಿಡ್ತು ಅಂತ ನಾವು ನೋಡ್ತೀವಿ. ಒಬ್ಬ ಮನುಷ್ಯ ಸಣ್ಣ ಪಾಪ ಮಾಡಿದ್ರು, ದೊಡ್ಡ ಪಾಪ ಮಾಡಿದ್ರು ಶಿಕ್ಷೆ ಒಂದೇ ಬಂತು ಅವನಿಗೆ. ಏನಪ್ಪಾ ಅದು ಅಂತಂದ್ರೆ ಮರಣ ಅಂತ ನಾವು ನೋಡ್ತೀವಿ. ದೇವ್ರ ದೃಷ್ಟಿನಲ್ಲಿ ಕಡ್ಲೆಕಾಯಿ ಕದ್ರು ಕಳ್ಳನೆ, ಆನೆ ಕದ್ರುನು ಕಳ್ಳನೆ, ಒಂದೇ ಪಾಪ ಅಂತ ನಾವು ನೋಡ್ತೀವಿ. ಆದ್ರೆ ನೀತಿಗೆ ವಿರುದ್ಧವಾದದ್ದೆಲ್ಲವೂ ಪಾಪನೇ. ಧರ್ಮಶಾಸ್ತ್ರದಲ್ಲಿ ಸುಳ್ಳು ಹೇಳಬಾರ್ದು ಅಂತ ಎಲ್ಲೂ ಬರ್ದಿಲ್ಲ ಅಂತ ಕೆಲವ್ರು ಏನ್ ಮಾಡ್ತಾರೆ, ಸುಳ್ಳು ಸಾಕ್ಷಿಗಳನ್ನು ಹೇಳ್ಬಾರ್ದು ಅಂತ ಬರ್ದೈತೆ ಅಂದ್ಬಿಟ್ಟು ಎಲ್ರು ಸುಳ್ಳನ್ನ ಹೇಳ್ತಾ ಹೋಗ್ತಾರೆ. ಅದಕ್ಕೆ ನಮ್ಮ ಸ್ವಾಮಿ ಹೇಳ್ತಾರೆ ಯೋಹಾನ 8:44 ಸೈತಾನನು ನಿಮ್ಮ ತಂದೆ, ಆ ತಂದೆಯಿಂದ ನೀವು ಹುಟ್ಟಿರಲಾಗಿ ನಿಮ್ಮ ತಂದೆಯ ದುರುಚಿಗಳನ್ನೇ ನೀವು ನಡೆಸಬೇಕೆಂದಿದ್ದೀರಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆದಿಯಿಂದನೇ ಅವನು ಕೊಲೆಗಾರನಾಗಿದ್ದನು, ಸತ್ಯದಲ್ಲಿ ನಿಲ್ಲೇ ಇಲ್ಲ ಅವನಲ್ಲಿ ಸತ್ಯವು ಇಲ್ಲವೇ ಇಲ್ಲ. ಸುಳ್ಳು ಆಡುವಾಗ ಅವನು ಸ್ವಭಾವಾನುಸಾರವಾಗಿ ಆಡ್ತಾನೆ ಅಂತ ಹೇಳ್ತಾರೆ. ಅವನು ಸುಳ್ಳಿಗೆ ಮೂಲ ಪುರುಷನಾಗ್ಬಿಟ್ಟ ಅಂತನೂ ಅಲ್ಲಿ ಮಾತಾಡೋದನ್ನ ನಾವು ನೋಡ್ತೀವಿ. ಆದಿಕಾಂಡ 3:4 ಏನು ಸುಳ್ಳು ಹೇಳ್ದ ಅಂದ್ರೆ, ನೀವು ಈ ಹಣ್ಣನ್ನು ತಿಂದ್ರೆ ನೀವ್ ಹೇಗೂ ಸಾಯಲ್ಲ ನೀವು ಅಂತ ಅವಳಿಗೆ ಏನ್ ಮಾಡ್ದ, ಸುಳ್ಳನ್ನ ಹೇಳ್ದ. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಇದೇ ತರ ನಾವು ಸುಳ್ಳು ಹೇಳಿದ್ರೆ ಸೈತಾನನ ಮಕ್ಕಳು ಆಗ್ತೀವಿ ಅಂತ ವಾಕ್ಯ ನಮಗೆ ಹೇಳ್ತದೆ. ಹಾಗಾದ್ರೆ ಅಂದಾಜು ಒಂದು ದಿನಕ್ಕೆ ಎಷ್ಟು ಸಾರಿ ಸುಳ್ಳನ್ನ ಹೇಳ್ಬೋದು ನಾವು ಅಂತ ನಾವು ನೋಡಿದ್ರೆ, ಸರಾಸರಿ 250 ಸುಳ್ಳುಗಳನ್ನ ಒಂದು ಹೆಚ್ಚು ಕಡಿಮೆ ಲೆಕ್ಕ ಹಾಕಳಿ. ಯಾವಾಗ ಏನು ಯಪ್ಪ ಹೌದಾ ನಾನಷ್ಟು ಹೇಳಲ್ಲ ಅಂತೀವಿ. ಆದ್ರೆ ಲೋಕದಲ್ಲಿ ವ್ಯವಹಾರ ಮಾಡ್ತಕ್ಕಂಥವ್ರು, ಮನೆಯಲ್ಲಿ ಇರ್ತಕ್ಕಂಥವ್ರು, ಕೆಲಸ ಕಾರ್ಯಗಳಲ್ಲಿ ಇರ್ತಕ್ಕಂಥವ್ರು, ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರು, ತರಕಾರಿ ತೆಗೆದುಕೊಳ್ಳುವಾಗ ಅವ್ರು ಅಲ್ಲಿ ಅಷ್ಟಕ್ಕೆ 10 ರೂಪಾಯಿ ಕೊಡ್ತಾರೆ, ನೀವೇನ್ರಿ 20 ರೂಪಾಯಿ ಹೇಳ್ತೀರಾ ಅಂತ ಸುಳ್ಳು ಹೇಳ್ತಾರೆ. ಎಷ್ಟು ತರ ಸುಳ್ಳುಗಳು ಹೇಳ್ತಾರೆ. ಮಕ್ಳಿಗೂ ತಾಯಿ ಮಕ್ಳಿಗೆ ಊಟ ತಿನ್ನಿಸ್ಬೇಕಾದ್ರೆ ಚಿನ್ನ ಬಂಗಾರ ಅಂತಾರೆ, ಅದು ಸುಳ್ಳು. ಅಲ್ಲಿ ನಾನು ಚಂದ್ರಮ ನಿಮ್ಗೆ ತಂದು ಕೊಡ್ತೀನಿ ಅಂತಾರೆ, ಅದು ಸುಳ್ಳು. ಎಷ್ಟೆಲ್ಲ ಸುಳ್ಳು ಹೇಳ್ತಾರೆ. ಪ್ರತಿ ಒಂದು ವಿಷಯದಲ್ಲಿ ಸುಳ್ಳು 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 ಸುಳ್ಳು. ಅದಕ್ಕೆ ದೇವರು ವಾಕ್ಯ ಹೇಳ್ತಾರೆ, ನೀತಿವಂತನು ಒಬ್ಬನೂ ಇಲ್ಲ, ಎಲ್ಲರೂ ಪಾಪ ಮಾಡಿದವರೇ ಪ್ರಪಂಚದಲ್ಲಿ ಅಂತಾರೆ. ಹಂಗಾರೆ ಸ್ವರ್ಗಕ್ಕೆ ಹೋಗೋದು ಅಷ್ಟು ಸುಲಭನ? ಅಥವಾ ಎಲ್ರೂ ನನಗೆ ತಿಥಿ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀನಿ, ನನಗೆ ಪಿಂಡ ಇಕ್ಕಿದ್ರೆ ಸ್ವರ್ಗಕ್ಕೆ ಹೋಗ್ತೀನಿ, ನಾನು ನೀರಿನಲ್ಲಿ ಮುಳುಗಿಸ್ಬಿಟ್ರೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ, ನಾನು ಕಣ್ಣು ದಾನ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀನಿ, ನಾನು ಅನ್ನದಾನ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀನಿ, ಅಥವಾ ನಾನು ಭಾನುವಾರ ಪ್ರೇಯರ್ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀನಿ, ಅಥವಾ ನಾನು ಕೂಟಗಳಿಗೆ ಹೋಗ್ಬಿಟ್ರೆ ಸಾಕು ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ, ಅಥವಾ ನಾನು ಯಾರಿಗೂ ತೊಂದರೆನೇ ಕೊಟ್ಟಿಲ್ಲ ನನ್ನ ಪಾಡಿಗೆ ನಾನು ಇರ್ತೀನಿ ಅಂದ್ರೆ ಸ್ವರ್ಗಕ್ಕೆ ಹೋಗ್ತೀನಿ. ಇವೆಲ್ಲ ಸಾಧ್ಯನಾ? ಸತ್ಯವೇದ ಏನ್ ಹೇಳ್ತೈತೆ? ನಾವು ಪರಿಶೀಲನೆ ಮಾಡಿ ತಿಳಿದುಕೊಳ್ಳೋದು ನಮ್ಮ ಕರ್ತವ್ಯವಾಗಿದೆ. ಆಮೇಲೆ ಇನ್ನೊಂದು, ಕೆಲವು ಜನಗಳು ಮಾಡುವಂತ ಪಾಪಗಳು, ಸಿಗರೇಟ್ ಸೇದಬಾರ್ದು ಅಂತ ಬೈಬಲ್ ಅಲ್ಲಿ ಎಲ್ಲ ಬರ್ದಿದ್ಯಾ? ಅದಕ್ಕೆ ಸಿಗರೇಟ್ ಸೇದೋದು ತಪ್ಪಲ್ಲ. ಆಮೇಲೆ ಕುಡಿಬಾರ್ದು ಅಂತ ಹೇಳಿದ್ಯಾ? ಕುಡಿದು ಮತ್ತರಾಗ್ಬೇಡಿ ಅಂತ ಹೇಳಿದೆ. ನೋಡಿದ್ರ ಹೆಂಗೆ ಬೈಬಲ್ ವಾಕ್ಯನೇ ತಿರುಗು ಮರುಗು ಮಾಡ್ತಕ್ಕಂಥ ಜನಗಳು ಇದ್ದಾರೆ. ಆದ್ರಿಂದ ನಾವೇನ್ ಮಾಡ್ಬೇಕು ಅಂದ್ರೆ, ನೋಹ ಕುಡಿಲಿಲ್ವಾ? ನೀತಿವಂತ ಅವನೇ ಕುಡ್ದ, ಅದಕ್ಕೆ ನಾನು ಕುಡಿತೀನಿ ಅಂತ ಹೇಳ್ತಾರೆ. ನೋಹನಿಗೆ ಅದು ಕಿಕ್ ಹತ್ತುತ್ತದೆ ಅನ್ನೋ ವಿಷಯ ಗೊತ್ತಿರ್ಲಿಲ್ಲ ಮೊದಲನೇ ಲೋಕದಲ್ಲಿ. ಎರಡನೇ ಲೋಕದಲ್ಲಿ ಬಂದಾಗ ಸೂರ್ಯನ ಕಿರಣ ಡೈರೆಕ್ಟ್ ವಸ್ತುಗಳ ಮೇಲೆ ಬಿದ್ದಿದ್ರಿಂದ ಓಝೋನ್ ಪದರ ಅಲ್ಲಿ ನೀರಿನ ವಾಟರ್ ವರ್ಡ್ ಏನಾಯ್ತು, ಕಟ್ಟಾಗಿದ್ರಿಂದ ಕೊಳೆಯಲು ಆರಂಭಿಸಿತು. ಅವನಿಗೆ ಗೊತ್ತಿಲ್ಲದಲ್ಲಿ ಒಂದು ಸಾರಿ ಕುಡ್ದ, ಆದ್ರೆ ಮತ್ತೊಂದು ಸಾರಿ ಕುಡ್ದ ಅನ್ನೋದು ರೆಕಾರ್ಡೇ ಇಲ್ಲ. ಅದರಿಂದ ಪ್ರತಿಯೊಂದನ್ನು ಅಪಾರ್ಥ ಮಾಡಿಕೊಳ್ಳದೆ ಪರಿಶೀಲಿಸಿ ನಾವು ಮುಂದೆ ನಡಿಬೇಕಾಗಿರೋಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ಆದ್ರಿಂದ ಆ ಕಾಲದಲ್ಲಿ ಸಿಗರೇಟ್ ಅನ್ನೋದು ಇರ್ಲಿಲ್ಲ. ಸಿಗರೇಟ್ ಅನ್ನೋದು ಆ ಕಾಲದಲ್ಲಿ ಬೈಬಲ್ ಅಲ್ಲಿ ಬರ್ದ್ಬಿಟ್ಟಿದ್ರೆ ಸಿಗರೇಟ್ ಅಂದ್ರೆ ಏನು ಅಂತ ಜನ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡಕ್ ಆಗ್ತಿತ್ತ? ಅದಕ್ಕೆ ದೇವ್ರು ಬರ್ದಿಲ್ಲ. ಆದ್ರೆ ದೇವರಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋಂಥ ಪರಿಜ್ಞಾನವನ್ನ ನಮಗೆ ಕೊಟ್ಟಿರೋದ್ರಿಂದ ನಾವು ಸರಿಯಾಗಿ ತಿಳುವಳಿಕೆನ ಪಡ್ಕೊಳ್ಳೋದು ಮುಖ್ಯವಾಗ್ತದೆ. ಆಮೇಲೆ
ಪೌಲ್ರು ಬರೆದಿದ್ದಾರೆ. ಸ್ವಲ್ಪ ಏನ್ ಮಾಡ್ರಿ, ಹೊಟ್ಟೆ ನೋವು ಬಂದ್ರೆ ದ್ರಾಕ್ಷಾರಸ ತಗೊಳ್ರಿ ಅಂತ ಹೇಳಿಲ್ವಾ ಅಂತ ಹೇಳ್ತಾರೆ. ಈ ಎಲ್ಲಾ ವಿಷಯಗಳನ್ನ ಯಾರು ಏನು ಕೇಳಿದರೆ ವೈನು ಅದಕ್ಕೆ ಮತ್ತು ಬರ್ಸಕ್ಕಂತ ಒಂದು ಔಷಧಿಯನ್ನು ಹಾಕಿರೋದು ತಗೊಳ್ಳೋಂಥದ್ದ, ನಿಜವಾದ ವೈನ್ ಬರೀ ದ್ರಾಕ್ಷಾರಸ ತಗೊಳ್ಳೋದ, ಯಾವ ತಿಳುವಳಿಕೆ ಇಲ್ದಲೆ ಇವತ್ತು ಕುಡಿತಗಳ ಚಟಕ್ಕೆ ಬಿದ್ದು ಇದು ಪಾಪನೇ ಅಲ್ಲ ಅಂತ ತಿಳ್ಕೊಂಡಿದ್ದಾರೆ ಎಷ್ಟೋ ಜನಗಳು. ಆದ್ರಿಂದ ಈ ಮಾರ್ಗ ಏನಾಯ್ತು, ಪಾಪ ಮಾಡಿ 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 ಅಗಲವಾಗಿ ಹೋಗ್ಬಿಟ್ಟೈತಂತ. ಎಲ್ರೂ ಈ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ಪ್ರಪಂಚ ಎಲ್ಲ ಕುಡಿಯೋದು ಫ್ಯಾಷನ್ನು, ಸಿಗರೇಟ್ ಸೇದೋದು ಫ್ಯಾಷನ್ನು, ಸುಳ್ಳು ಹೇಳೋದು ಫ್ಯಾಷನ್ಗಳು. ಅದು ಏನು ತಪ್ಪಲ್ಲ, ಇದು ಪಾಪನೇ ಅಲ್ಲ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ನಾನು ನೀತಿವಂತ, ನಾನು ಪರಿಶುದ್ಧ, ನಾನು ಅನ್ನೋಂಥ ಮನಸ್ಥಿತಿ ಅವನನ್ನು ಬೆಳೆಸ್ಕೊಂಡು ಅವ್ರದೇ ಮಾರ್ಗದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಅಂತ ನಾವು ನೋಡ್ತೀವಿ. ಅದಕ್ಕೆ ದೇವರು ಈ ಮಾರ್ಗದಿಂದ ಹೊರ ಬರ್ಲಿಕ್ಕೋಸ್ಕರ ಅದಕ್ಕೆ ಒಂದು ಅವಕಾಶವನ್ನ ಕೊಡ್ತಾರೆ. ಅದೇನೆಂದ್ರೆ ಮೋಶೆಯ ಮೂಲಕವಾಗಿ ಧರ್ಮಶಾಸ್ತ್ರಗಳನ್ನ ಕೊಟ್ಟು ಯಾವುದು ತಪ್ಪು ಯಾವುದು ಪಾಪ ಅನ್ನುವಂಥ ತಿಳುವಳಿಕೆಯನ್ನ ಮೂಡಿಸ್ತರು ಅಂತ ನಾವು ನೋಡ್ತೀವಿ. ಅದಕ್ಕೆ ಮೋಶೆಯ ಮೂಲಕವಾಗಿ ಧರ್ಮಶಾಸ್ತ್ರವನ್ನ ಕೊಟ್ಟರು, ಆದ್ರೆ ಕರ್ಮ ಮಾರ್ಗಕ್ಕೆ ನಂಬಿಕೆಯು ಆಧಾರವಲ್ಲ ಅಂತ ಗಲಾತ್ಯ 3:12 ಹೇಳ್ತಾರೆ. ಅಂದ್ರೆ ಅದರ ನಿಯಮಗಳನ್ನ ಯಾರು ಆಚರಣೆ ಮಾಡ್ತಾನೋ ಅವನು ಮಾತ್ರ ಬದುಕ್ತಾರೆ ಅಂತ ಹೇಳಿದ್ರು. ಆದ್ರೆ ಕರ್ಮ ಮಾರ್ಗ ಅಂದ್ರೆ ಧರ್ಮಶಾಸ್ತ್ರ, ಅದನ್ನ ಕೈಗೊಂಡು ನಡಿಬಹುದಿತ್ತು, ಆದ್ರೆ ನಡಿಯಕ್ಕಾಗಲ್ಲ. ಕಾರಣ ಏನಪ್ಪಾ ಅಂದ್ರೆ ಆಲ್ರೆಡಿ ಪಾಪದಲ್ಲಿ ಬಿದ್ದೋಗಿರುವಂತ ಒಬ್ಬ ಮನುಷ್ಯ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯೋದಕ್ಕೂ ಕಷ್ಟ ಆಯ್ತು. ಆದ್ರಿಂದ ರೋಮ 3:20 ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನಾಗಲು ಸಾಧ್ಯನೇ ಇಲ್ಲ ಅಂತ ಅಂದ್ಬಿಟ್ರು. ಹಾಗಾದ್ರೆ ಧರ್ಮಶಾಸ್ತ್ರವನ್ನ ಯಾಕಪ್ಪ ಕೊಟ್ರು ಅಂತ ಅಂದ್ರೆ ಪಾಪ ಏನು ಅನ್ನುವಂಥ ತಿಳುವಳಿಕೆಯನ್ನ ಅವನು ಪಡ್ಕೊಳ್ಬೇಕಾಗಿತ್ತು. ಧರ್ಮಶಾಸ್ತ್ರ ಇಲ್ದಲೇ ಇದ್ದಾಗ ಅದು ಪಾಪ ಯಾವುದು ಅನ್ನುವಂಥದ್ದು ಅವನ ಅನುಭವಕ್ಕೆ ಬರ್ತಿರ್ಲಿಲ್ಲ. ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗುತ್ತದಷ್ಟೇ ಅಂತ ಹೇಳ್ತಾರೆ ಪೌಲ್ರು. ಒಂದು ಅನುಭವ, ಶಿಕ್ಷಣ ಬರ್ಲಿ, ಮುಂದೆ ಬರ್ತಕ್ಕಂಥ ಯೇಸು ಕ್ರಿಸ್ತನನ್ನ ಇವರು ಆ ನಂಬಿಕೆಯಿಂದ ಅಂಗೀಕರಿಸುವುದಕ್ಕೆ ಇದು ಸುಲಭವಾಗಲಿ ಅನ್ನೋದಕ್ಕೋಸ್ಕರ ಧರ್ಮಶಾಸ್ತ್ರವನ್ನ ಕೊಟ್ರು ಅಂತ ನಾವು ನೋಡ್ತೀವಿ ಅಷ್ಟೇ. ಯಾಕಂದ್ರೆ ಉದಾಹರಣೆಗೆ ರೋಡ್ನಲ್ಲಿ ಒನ್ ವೇ ಅಂತ ಬೋರ್ಡ್ ಹಾಕಿದ್ರೆ ಜನರು ಹೆಂಗೆ ಬರ್ತಾ ಇರ್ತಾರೆ ಅಂದ್ರೆ ಮೊದ್ಲೇ ಆ ದಾರಿನಲ್ಲಿ ಬಂದು 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 ಅವರಿಗೆ ರೂಢಿ ಆಗಿದ್ರಿಂದ ಸಡನ್ ಆಗಿ ಅಲ್ಲಿ ಬರ್ತಾರೆ, ಆವಾಗ ಅವರಿಗೆ ಪೆನಲ್ಟಿ, ಫೈನ್ ಬೀಳುತ್ತೆ. ಅದೇ ತರ ಸಡನ್ ಆಗಿ ಇವಾಗ ಧರ್ಮಶಾಸ್ತ್ರ ಕೊಟ್ಟಿದ್ರಿಂದ ಏನಾಗ್ಬಿಡ್ತು ಅಂದ್ರೆ ಮೊದ್ಲೇ ಪಾಪ ಮಾಡಿ 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 ಇವಾಗ ಧರ್ಮಶಾಸ್ತ್ರವನ್ನ ಮೀರಿದಾಗ ಅವ್ರಿಗೆ ಆ ಶಿಕ್ಷೆಗಳು ಬರೋದಿಕ್ಕೆ ಸ್ಟಾರ್ಟ್ ಆಯ್ತು ಅಂತ ನಾವು ನೋಡ್ತೀವಿ. ಆಜ್ಞೆಗಳನ್ನ ಉಲ್ಲಂಘಿಸಿದ್ರಿಂದ ಇವರು ಪಾಪ ಅನ್ನುವಂಥದ್ದು ಏನಾಯ್ತು, ಜಾಸ್ತಿ ಆಯ್ತು. ಹಂಗಾರೆ ಧರ್ಮಶಾಸ್ತ್ರದಿಂದ ಜನರನ್ನ ರಕ್ಷಿಸುವಂತ ಮಾರ್ಗ ಏನಾಯ್ತು, ಫೇಲ್ ಆಯ್ತು ಅಷ್ಟೇ. ಆಗ ದೇವರು ತನ್ನ ಮಗನನ್ನ ಕೊಟ್ಟು ನಂಬಿಕೆ ಮುಖಾಂತರ ನಾನು ಏನ್ ಮಾಡ್ಬೇಕು, ಇವ್ರನ್ನ ರಕ್ಷಣೆ ಮಾಡ್ಬೇಕು ಅಂದ್ಬಿಟ್ಟು ಆ ಧರ್ಮಶಾಸ್ತ್ರವನ್ನ ಏನ್ ಮಾಡಿದ್ರು, ಅಲ್ಲಿಗೆ ಕೊನೆಗಾಣಿಸಿದ್ರು ಅಂತ ನೋಡ್ತೀವಿ. ಆದ್ರಿಂದ ಇದನ್ನ ಮೊದಲೇ ತೀರ್ಮಾನಿಸಿಕೊಂಡ್ರು. ಅದಕ್ಕೆ ಇವತ್ತು ಎಲ್ಲರಿಗೂ ವಿಶಾಲವಾದ ಮಾರ್ಗದಲ್ಲಿ ಪಾಪ ಮಾಡಿ ನಾಶನಕ್ಕೆ ಏನ್ ಮಾಡ್ತಾ ಇದ್ದಾರೆ, ಎಲ್ಲರೂ ಈ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅಂತ ತಿಳಿದು ದೇವರು ಏನ್ ಮಾಡ್ತಾರೆ, ಇಕ್ಕಟ್ಟಾದ ಮಾರ್ಗವನ್ನ ಓಪನ್ ಮಾಡಿದ್ರು, ತೆರೆದ್ರು. ಇದು ಯಾರ ಕಣ್ಣಿಗೂ ಅಷ್ಟು ಸುಲಭವಾಗಿ ಕಾಣಿಸೋದಿಲ್ಲ ಈ ದಾರಿ ಅಂತಾರೆ. ಉದಾಹರಣೆಗೆ ಬೆಂಗಳೂರಿಗೆ ಹೋಗ್ಬೇಕು ಅಂತಂದ್ರೆ ಒಂದು ಎಲ್ಲೋ ಕಾಲ್ ದಾರಿ ಐತೆ, ಎಲ್ಲ ಸಾದ್ರೂ ಹೋಗ್ಬೋದು, ಅದರಲ್ಲಿ ಯಾವುದೇ ರೀತಿ ತೊಂದರೆ ಆಗಲ್ಲ ಅನ್ನುವಂಥ ದಾರಿ ಎಷ್ಟು ಜನಕ್ಕೆ ಕಾಣಿಸ್ತತೆ ಅಂತಂದ್ರೆ ಅದು ಕಾಣಿಸೋದೇ ಇಲ್ಲ. ಎಲ್ಲೆಲ್ಲೋ ಹೋಗುತ್ತೆ, ಎಲ್ಲೆಲ್ಲ ಕಟ್ಟಾಗ್ತತೆ, ಎಲ್ಲೆಲ್ಲೋ ದಾರಿ ಅಡ್ಡ ದಾರಿ ಎಷ್ಟೋ ಬಳಸ್ಕೊಂಡು ಹೋಗ್ಬೇಕು, ಏನೇನು ಹೋಗ್ಬೇಕು ಅದು ಕಾಣಿಸೋದಿಲ್ಲ. ದಾರಿನಲ್ಲಿ ಕಾಡಿರುತ್ತೆ, ಎಲ್ಲ ಸ್ಟ್ರೈಟ್ ಆಗಿರಲ್ಲ, ಅದು ಅಲ್ಲಿ ಸಿಗ್ನಲ್ಗಳು ಇರಲ್ಲ. ಹೆಂಗ್ ಗುರುತಿಡಿತಾರೆ ನೋಡಿದ್ರ, ಅಲ್ಲಿ ತುಂಬಾ ಇಕ್ಕಟ್ಟು, ದಾರಿ ಬಿಕ್ಕಟ್ಟು ಅಂದ್ಬಿಟ್ರು. ಅದೇ ರೀತಿ ಆತ್ಮಿಕವಾದಂತ ಇಕ್ಕಟ್ಟಾದ ಮಾರ್ಗ ಕಂಡು ಹಿಡಿಯೋರು ಸ್ವಲ್ಪವೇ ಜನ ಅಂತಂದ್ರು. ಏನು ಇದನ್ನ ಈ ಮಾರ್ಗವನ್ನ ಈಗ ಇಕ್ಕಟ್ಟಾದ ಮಾರ್ಗವನ್ನ ಚಿಕ್ಕದ್ ಮಾಡಿ ವಿಶಾಲವಾದ ಮಾರ್ಗವನ್ನ ಅಗಲ ಮಾಡಿದ ಯಾಕೆ ಅಂತಂದ್ರೆ ಏನು ಅಂತಂದ್ರೆ ಇಕ್ಕಟ್ಟಾದ ಮಾರ್ಗ ಇದು ಎಲ್ಲಿಗಪ್ಪ ಹೋಗುತ್ತೆ ಅಂದ್ರೆ ಇದು ಅಮರತ್ವ ಪದವಿ, ಅಲ್ಲಿಗೆ ಸೇರಿಸ್ತಕ್ಕಂಥದ್ದು. ಮನುಷ್ಯ ಸೃಷ್ಟಿಯಾಗಿದ್ದು ಪರಿಪೂರ್ಣ ಹಂತದಲ್ಲಿ, ಆದ್ರೆ ಅವನು ಪಾಪ ಮಾಡಿ ಕೆಳಗೆ ಬಿದ್ದು ಹೋದ ಯಾವ ಲೆವೆಲ್ಗೆ ಅಂದ್ರೆ ಪ್ರಾಣಿ ಪಕ್ಷಿಗಳ ಲೆವೆಲ್ಗೆ ಬಿದ್ದೋಗ್ತಾನೆ. ಮನುಷ್ಯನಿಗಿಂತ ಮೇಲೆ
ಮೇಲಿನ ಹಂತದಲ್ಲಿ ಯಾರಿದ್ರು ಅಂದ್ರೆ ದೇವದೂತರುಗಳು, ಸೆರಾಫಿಯರು, ಕೆರುಬಿಗಳು, ಅದಕ್ಕಿಂತ ಮೇಲ್ಗಡೆ ದೇವರು ಇದ್ದಾರೆ ಅನ್ನುವಂಥದ್ದು ನಮ್ಗೆ ಗೊತ್ತು. ಇದೇ ರೀತಿ ಪರಲೋಕದಲ್ಲಿ ಅಲ್ಲಿ ಏನಿಲ್ಲ, ಕಣ್ಣೀರಿಲ್ಲ, ಹಸಿವೆ ಇಲ್ಲ, ಗೋಳಾಟ ಇಲ್ಲ, ಚಿಂತೆ ಇಲ್ಲ, ನೋವಿಲ್ಲ, ಸಾವಿಲ್ಲ, ಮುಖ್ಯವಾಗಿ ಮರಣ ಇಲ್ಲ, ಯಾವುದೇ ಬೇಜಾರಿಲ್ಲ, ಕೋಪ ಇಲ್ಲ, ತಾಪವಿಲ್ಲ, ಯಾವುದಿಲ್ಲ, ಶಾಂತವಾಗಿ ಸಂತೋಷವಾಗಿ ಎಲ್ಲವನ್ನು ಅಂಗೀಕರಿಸುವಂತ, ಎಲ್ಲ ತಿಳುವಳಿಕೆಯನ್ನು ಹೊಂದಿರುವಂತ, ಎಲ್ಲ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವಂತ, ಶಕ್ತಿಯನ್ನು ಪಡ್ಕೊಳ್ಳುವಂತ, ಶಕ್ತಿ ಸಾಮರ್ಥ್ಯಗಳು, ಜ್ಞಾನ ವಿವೇಕಗಳು ಪರಿಪೂರ್ಣವಾಗಿ ಅವನಿಗೆ ಒದಗುತ್ತವೆ ಅಲ್ಲಿಗೆ ಹೋದ್ರೆ. ಅಂತ ಪದವಿ ಅದು ಅಮರತ್ವ ಪದವಿ. ಅದಕ್ಕೆ ಈ ಇಕ್ಕಟ್ಟಾದ ಮಾರ್ಗ ಅಲ್ಲಿಗೆ ಹೋಗಿ ಸೇರ್ಕೊಳುತ್ತೆ ಅಂತ ನಾವು ನೋಡ್ತೀವಿ. ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಇಂಥ ಸ್ಥಿತಿಗೆ ಹೋಗೋದಕ್ಕೆ ಆ ಮಾರ್ಗನ ಸಿದ್ಧ ಮಾಡಿದ್ರು ದೇವರು. ಈ ಮಾರ್ಗದಲ್ಲಿ ಹೋಗೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ಬಿಟ್ರು. ಯಾಕೆಂದ್ರೆ ಒಂದು ಸಾರಿ ದೇವರು ಅಮರತ್ವ ಪದವಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಏನಾದ್ರು ಕೊಟ್ಟುಬಿಟ್ರೆ ದೇವರು ತಿರುಗಿ ವಾಪಸ್ಸು ತೆಗೆದುಕೊಳ್ಳಕ್ಕೆ ಹೋಗಲ್ಲ ನಮ್ಮ ದೇವ್ರ ಕೈಲಿ ಎರಡು ಕೆಲಸ ಅಸಾಧ್ಯ ಅಂತ ಹೇಳ್ತಾರೆ. ಹಂಗಂದ್ರೆ ದೇವ್ರಿಗೆ ಆಗಲ್ವಾ ಅಂತ ಅಲ್ಲ ಪ್ರಶ್ನೆ, ದೇವ್ರ ಕೈಲಿ ಆಗದಲ್ಲೇ ಇರೋದು ಯಾವ್ದು ಇಲ್ಲ ಇಲ್ಲಿ ಹೋಗ್ತಾನೆ. ಆದ್ರೆ ಮಾಡಕ್ ಹೋಗಲ್ಲ ದೇವ್ರು. ಏನಪ್ಪಾ ಅಂದ್ರೆ ನಮ್ಮ ದೇವ್ರು ಸುಳ್ಳು ಹೇಳಲ್ಲ. ಆಮೇಲೆ ನಮ್ಮ ದೇವ್ರು ಒಂದ್ ಸಾರಿ ಕೊಟ್ಟ ಮೇಲೆ ವಾಪಸ್ ತಗೊಳಲ್ಲ. ಯಾಕೆಂತ ತಕೊಂಡ್ಬಿಟ್ರೆ ಅವರು ಸುಳ್ಳು ಹೇಳ್ದಂಗೆ ಆಗುತ್ತೆ. ಒಂದ್ ಸಾರಿ ಅಮರತ್ವ ಪದವಿ ಕೊಡ್ತೀನಿ ಅಂತ ಕೊಟ್ಟುಬಿಟ್ರೆ ವಾಪಸ್ ತಗೊಳಕ್. ಅದಕ್ಕೋಸ್ಕರ ಉದಾಹರಣೆಗೆ ಸೈತಾನನ ಅಮರತ್ವ ಪದವಿ ಏನಾದ್ರು ಕೊಟ್ಟಿದ್ರಿ ಇವತ್ತು ದೇವ್ರನ್ನೇ ಆಟ ಆಡಿಸ್ಬಿಡ್ತಿದ್ದ ಬುಗುರಿ ತರ. ಅದಕ್ಕೋಸ್ಕರ ದೇವ್ರೇನ್ ಮಾಡಕ್ ಹೋಗಿಲ್ಲ, ಅಮರತ್ವ ಪದವಿ ಕೊಟ್ಟಿಲ್ಲ ಅವನಿಗೆ, ನಿತ್ಯ ಜೀವ ಕೊಟ್ಟಿದ್ರು. ಅದು ಯಾವಾಗ ಬೇಕಾದ್ರೂ ಅವನ್ನ ತೆಗೆದು ಬಿಸಾಕ್ಬೋದು, ಕಟ್ ಮಾಡಿ ಸಾಯಿಸ್ಬೋದು. ಆ ಪವರು ದೇವ್ರಿಗೆ ಇದೆ. ಅದಕ್ಕೋಸ್ಕರ ಮನುಷ್ಯನಿಗೆ ಆ ಪದವಿಯನ್ನು ಕೊಡಬೇಕಾದ್ರೆ ಅವನಿಗೆ ಸರ್ವ ರೀತಿಯಲ್ಲಿಯೂ ಶಿಕ್ಷಣ ಕೊಟ್ಟು, ಸರ್ವ ರೀತಿಯಲ್ಲಿಯೂ ಪರೀಕ್ಷೆಯನ್ನು ಕೊಟ್ಟು, ಸರ್ವ ರೀತಿಯಲ್ಲಿಯೂ ಅವನಿಗೆ ಜಯವನ್ನು ಅವನು ಜಯಮಾಲೆಯನ್ನ ಪಡ್ಕೊಂಡು ಆ ಪದವಿಗೆ ಬಂದ್ರೆ ಒಂದು ಸಾರಿ ಅವನು ಯಾವುದೇ ರೀತಿಯಲ್ಲಿ ಬಿದ್ದೋಗಲ್ಲ ಅಂತ ತಿಳ್ಕೊಂಡು ಕಷ್ಟಕರವಾದಂತ ಮಾರ್ಗದಲ್ಲಿ ಅವನು ಬರ್ಲಿ ಅನ್ನೋದಕ್ಕೋಸ್ಕರನೇ ಈ ಇಕ್ಕಟ್ಟಾದ ಮಾರ್ಗವನ್ನ ದೇವರು ತೆರೆದರು ಅಂತ ನಾವು ನೋಡ್ತೀವಿ. ಆದ್ರಿಂದ ತೀತ 1:4 ಸುಳ್ಳಾಡದ ದೇವರು ಅಂತ ಹೇಳ್ತಾರೆ. ಅಂದ್ರೆ ಅರ್ಥ, ಒಂದ್ ಸಾರಿ ಅಮರತ್ವ ಪದವಿ ಕೊಟ್ಮೇಲೆ ಅವ್ರು ತಕ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಮ್ಗಿವತ್ತು ಆ ಪದವಿಯನ್ನು ಕೊಡಬೇಕು ಅಂದ್ರೆ ಜನರು ಕಠಿಣವಾದಂತ ಪರೀಕ್ಷೆಗಳು ಅವರಿಗೆ ಸಿಗುತ್ತೆ, ಅದನ್ನೆಲ್ಲ ಜಯಿಸಿ ಆ ಒಂದು ಪದವಿಗೆ ಯೋಗ್ಯರಾಗಿ ನಡಿಬೇಕಾಗುತ್ತೆ. ಈ ಎಲ್ಲಾ ಪರೀಕ್ಷೆಗಳನ್ನ ಗೆದ್ದವನು ಅವನು ಯಾವುದೇ ರೀತಿ ಪಾಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮುಂದೆ. ಅದಕ್ಕೆ ಈ ಮಾರ್ಗವನ್ನು ಯಾರು ಓಪನ್ ಮಾಡಿದ್ರು ಅನ್ನುವಂಥ ಪ್ರಶ್ನೆ. ಈಗ ಅದನ್ನ ಇಬ್ರಿಯ 10:20 ಹೇಳ್ತಾರೆ, ಈಗಿರುವಲ್ಲಿ ದೇವರು ನಮಗೋಸ್ಕರ ಸಿದ್ಧ ಮಾಡಿರುವಂತ ಹೊಸ ದಾರಿಯಲ್ಲಿ ಆತನ ರಕ್ತದ ಮುಖಾಂತರ, ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು ಅಂತ ಹೇಳ್ತಾರೆ. ಹಿಂಗೆ ಯೇಸು ಸ್ವಾಮಿ ತನ್ನ ರಕ್ತದ ಮುಖಾಂತರ ಇಕ್ಕಟ್ಟಾದ ಮಾರ್ಗವನ್ನ ಏನ್ ಮಾಡಿದ್ರಂತೆ, ಓಪನ್ ಮಾಡಿದ್ರು. ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ ಅವ್ರಿಗೆ ಅಮರತ್ವ ಪದವಿ ಇರ್ಲಿಲ್ಲ, ನಿತ್ಯ ಜೀವ ಇತ್ತು ಅವ್ರಿಗೆ. ಯಾಕೆಂದ್ರೆ ಅಮರತ್ವ ಪದವಿ ಇದ್ದಂತ ವ್ಯಕ್ತಿ ಹುಟ್ಟಕ್ಕೂ ಆಗಲ್ಲ, ಶಿಲ್ವೆ ಮೇಲೆ ಸಾಯಕ್ಕೂ ಆಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಮರತ್ವಕ್ಕೂ ನಿತ್ಯ ಜೀವಕ್ಕೂ ಇರುವಂತ ವ್ಯತ್ಯಾಸವನ್ನ. ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಯೇಸು ಕ್ರಿಸ್ತನನ್ನು, ತಂದೆಯಾದ ದೇವ್ರನ್ನ ನಾವ್ ಹೆಂಗೋ ಹೇಳಕ್ಕಾಗ್ತದೆ. ಅದಕ್ಕೆ ಎಷ್ಟೋ ಜನರು ಹೇಳ್ತಾರೆ ತಂದೆಯಾದ ದೇವ್ರು ಯೇಸು ಕ್ರಿಸ್ತರಾಗಿ ಬಂದ್ಬಿಟ್ರು ಅಂತ ಹೇಳ್ತಾರೆ. ತಂದೆ ದೇವರು ಹುಟ್ಲಿಕ್ಕೆ ಸಾಧ್ಯನಾ, ಸಾಯ್ಲಿಕ್ಕೆ ಸಾಧ್ಯನಾ? ಅವರು ಅಮರತ್ವ ಪದವಿಯಲ್ಲಿ ಹುಟ್ಟು ಸಾವು ಇಲ್ಲದೆ ಇರತಕ್ಕಂಥವ್ರು ಅವರು. ಅದನ್ನ ಅರ್ಥ ಮಾಡ್ಕೊಂಡಲ್ಲೇ ಇರ್ತಕ್ಕಂಥವ್ರು ಆ ರೀತಿಯಾಗಿ ಮಾತಾಡ್ತಾರೆ. ತನ್ನ ಒಬ್ಬನೇ ಮಗನು, ಓನ್ಲಿ ಬಿಗಾಟನ್ ಸನ್ ಅಂತ ಕರೀತಾರೆ. ಅಂದ್ರೆ ಇರತಕ್ಕಂತ ಸೃಷ್ಟಿಗಳಲ್ಲಿ ತನ್ನ ಪ್ರೀತಿ ಪಾತ್ರನಾದ ಏಕ ಮಾತ್ರನಾದ ಒಬ್ಬನೇ ಮಗ, ಸನ್ ಯೇಸು ಕ್ರಿಸ್ತರು, ಪ್ರಥಮ ಸೃಷ್ಟಿ ಅಂತ ನಾವು ನೋಡ್ತೀವಿ. ಯೇಸು ಸ್ವಾಮಿ ಲೋಕದಲ್ಲಿ ಬಂದಾಗ ಅಮರತ್ವ ಇರ್ಲಿಲ್ಲ, ನಿತ್ಯ ಜೀವಿತ ಇಲ್ಲದೆ ಇದ್ರೆ ಶಿಲ್ವೆ ಮೇಲೆ ಅವರು ಜೀವ ಕೊಡಕ್ಕಾಗ್ತಿಲ್ಲ. ಈ ಅಮರತ್ವ ಅಂತಂದ್ರೆ ಹುಟ್ಟಲು ಸಾಯಲು ಆಗದಲ್ಲಿರೋಂಥದ್ದು. ನಿತ್ಯ ಜೀವ ಅಂತಂದ್ರೆ ಹುಟ್ಟು ಸಾವು ಎರಡು ಇರ್ತದೆ. ಆದ್ರೆ ಯೇಸು ಸ್ವಾಮಿಯನ್ನು ತಂದೆಯಾದ ದೇವರು 3.5 ವರ್ಷ ಪರೀಕ್ಷೆಗೆ ಗುರಿ ಮಾಡಿ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯೋದಿಕ್ಕೋಸ್ಕರ ಅವರಿಗೆ ಬಿಟ್ರು. ಅವ್ರನ್ನ ಬಿಟ್ಟಾಗ ಅವರು ಎಲ್ಲಾ ವಿಷಯಗಳಲ್ಲಿಯೂ ನಂಬಿಗಸ್ತರಾಗಿ ಎಲ್ಲ ಪರೀಕ್ಷೆಗಳಲ್ಲೂ ಜಯವನ್ನ ಸಾಧಿಸ್ತಾರೆ. ತನ್ನ ಮೇಲೆ ಎಷ್ಟು ಪರೀಕ್ಷೆಗಳು ಬಂದು ಅಂದ್ರೆ ಸುವಾರ್ತೆ ಪುಸ್ತಕಗಳಲ್ಲಿ ಒಂದ್ ಕಡೆ ಬರೀತಾರೆ, ಮತ್ತಾಯ ಸುವಾರ್ತೆಯಲ್ಲಿ ಬರೀ 3 ವಿಧವಾಗಿ ಶೋಧನೆಯನ್ನ ಸೈತಾನ್ ಬಂದ್ರು ಅಂತ
ಕೊಟ್ರು ಅಂತ ಐತೆ. ಇನ್ನೊಂದು ಸುವಾರ್ತೆ ಪುಸ್ತಕದಲ್ಲಿ ನೋಡಿದ್ರೆ ಸಕಲ ರೀತಿಯಲ್ಲಿಯೂ ಸೈತಾನನ್ನು ಶೋಧಿಸಿ ಬಿಟ್ಟು ಹೊರಟೋದ್ರು ಅಂತ ಐತೆ. ಬಿಟ್ಟು ಹೋಗ್ಬಿಟ್ರು ಅಂದ್ರ ಅರ್ಥ ಯೇಸು ಕ್ರಿಸ್ತನನ್ನ ಎಲ್ಲಾ ರೀತಿಯಲ್ಲಿ ಶೋಧನೆಗೆ ಗುರಿಪಡಿಸ್ತಾರೆ. ಆಮೇಲೆ ಪರೀಕ್ಷೆಗಳು ಶಿಲುಬೆ ತನಕ ಅನೇಕ ಪರೀಕ್ಷೆಗಳನ್ನ, ಅನೇಕ ಒಂದು ವ್ಯಭಿಚಾರಿಣಿ ಸ್ತ್ರೀಯರನ್ನ, ಸುಂದರವಾದ ಸ್ತ್ರೀಯರನ್ನ ಮುಂದೆಗಡೆ ಬರ್ಮಾಡ್ತಾರೆ. ಆಮೇಲೆ ಅನೇಕ ಪರೀಕ್ಷೆಗಳನ್ನ ದೇವರು ಕೊಡ್ತಾರೆ. ಸುಳ್ಳು ಹೇಳಂತ ಪ್ರಸಂಗಗಳು ಬರ್ತವೆ, ಆದ್ರೂ ಅವ್ರು ಹೇಳೋದಿಲ್ಲ. ಆಮೇಲೆ ಎಂತೆಂಥ ಹಿಂಸೆಗಳನ್ನ ತಾಳಿಕೊಳ್ಳುವಂತ ಒಂದು ಪರೀಕ್ಷೆ, ಎಂತೆಂಥ ನೋವುಗಳ ಸಮಯದಲ್ಲಿ ದೇವದೂತರನ್ನ ನೀನ್ ಬೇಡ್ಕೋ ಅಂತ ಹೇಳ್ತಾರೆ. ನೀನ್ ದೇವ್ರ ಮಗ ಆಗಿದ್ರೆ ಇಳಿ ಅಂತ ಹೇಳ್ತಾರೆ. ಅನೇಕ ಪರೀಕ್ಷೆಗಳನ್ನು ಕೊಟ್ಟು ಎಂಥ ಭಯಂಕರ ನೋವಿನಲ್ಲಿ ಸಹಿತ ಸುಳ್ಳು ಹೇಳಲಿಲ್ಲ, ಶಕ್ತಿಯನ್ನ ಉಪಯೋಗಿಸ್ಲಿಲ್ಲ. ಸರ್ವಶಕ್ತಿ, ಎಷ್ಟೊಂದು ಶಕ್ತಿ ಇತ್ತು ಯೇಸು ಕ್ರಿಸ್ತನಲ್ಲಿ. ಯಾವುದನ್ನು ತನ್ನ ಸ್ವಾರ್ಥಕ್ಕೋಸ್ಕರ, ತನ್ನ ಹಿತಕ್ಕೋಸ್ಕರ ಬಳಸಿಕೊಳ್ಳದೆ ಎಲ್ಲವನ್ನ ತ್ಯಾಗ ಮಾಡಿ ಸಾಮಾನ್ಯ ಮನುಷ್ಯನಂತೆ ಬಾಳಿ ಜಯವನ್ನ ಸಾಧಿಸಿದಂತ ವ್ಯಕ್ತಿ ಇಡೀ ಪ್ರಪಂಚದಲ್ಲಿ ಅದು ಯೇಸು ಕ್ರಿಸ್ತರು ಒಬ್ಬರೇ ಅಂತ ನಾವು ಪ್ರೂವ್ ಮಾಡಿ ಸಾಧಿಸಿ ತೋರಿಸಬಹುದು. ಬೇರೆ ಯಾರು ಆ ಪದವಿನ ಹೊಂದ್ಕೊಂಡ್ಲಿಲ್ಲ ಅಂತ ಅವರೇ ಹೇಳ್ಬಿಟ್ರು. ಮನುಷ್ಯ ಕುಮಾರನೊಬ್ಬನೇ ಹೊರತು ಯಾರು ಪರಲೋಕಕ್ಕೆ ಏರಿ ಹೋದವನಲ್ಲ ಇದುವರೆಗೂ. ಇಲ್ಲಿನ ತನಕನ ಯಾರು ಏನಾಗಿಲ್ವಂತೆ, ಹೋಗಿಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ರು. ಹಾಗಾದ್ರೆ ನಾವು ನೋಡ್ಬೋದು, ಯೇಸು ಸ್ವಾಮಿಯನ್ನು ತಂದೆಯ ದೇವರು 3.5 ವರ್ಷ ಈ ಪರೀಕ್ಷೆಗಳನ್ನೆಲ್ಲ ಮುಗಿಸಿ ನಂಬಿಗಸ್ತರಾಗಿ ಜಯ ಹೊಂದು ಈಗ ಅವರು ತಂದೆಯ ದೇವರ ಬಲಪಾಶದಲ್ಲಿ ಅಮರತ್ವರಾಗಿ ಅಮರತ್ವ ಪದವಿಯನ್ನ ಪಡೆದುಕೊಂಡ್ರು. ಅದಕ್ಕೆ ಅವರು ಹೇಳ್ತಾರೆ, ನನ್ನ ತರ ಜಯ ಹೊಂದಿದರೆ, ನನ್ನ ತರ ಹೆಜ್ಜೆ ಜಾಡನ್ನ ಹಿಂಬಾಲಿಸಿದ್ರೆ, ನನ್ನ ತರ ಬಾಳಿ ಬದುಕಿ ತೋರಿಸಿದ್ರೆ ಅವನಿಗೂ ನಾನು 3ನೇ ಪ್ರಕಟಣೆ 3ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಹೇಳ್ತಾರೆ, ನನ್ನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ತೀನಿ. ಸಿಂಹಾಸನ ಅಂತಂದ್ರೆ ಅಧಿಕಾರ. ಯಾವ ಅಧಿಕಾರ? ಅಮರತ್ವ ಪದವಿ ಎಂಬ ಅಧಿಕಾರ. ನನ್ನ ತರನೇ ಅವನಿಗೆ ಕೊಡ್ತೀನಿ ಅಧಿಕಾರ ಅಂತ ಹೇಳ್ಬಿಟ್ಟಾರೆ. ನೋಡ್ರ, ಹಂಗಾರೆ ಆ ಪದವಿ ಸಿಗಬೇಕಾದ್ರೆ ಒಂದೇ ಮಾರ್ಗ, ಇಕ್ಕಟ್ಟಾದ ಮಾರ್ಗ, ಯೇಸು ಕ್ರಿಸ್ತನ ಮಾರ್ಗ ಅದು ಅಂತ ನಾವು ನೋಡ್ತೀವಿ. ಯೋಹಾನ 5:26 ಹೇಳ್ತಾರೆ, ತಂದೆ ಹೇಗೆ ಸ್ವತಃ ಜೀವವುಳ್ಳವನಾಗಿದ್ದನು ಹಾಗೆ ಮಗನೂ ಜೀವವುಳ್ಳವನಾಗುವಂತೆ ಮಾಡಿದನು. ನೋಡ್ರಿ, ಹೀಗೆ ಯೇಸು ಸ್ವಾಮಿ ಅಮರತ್ವ ಪದವಿಯನ್ನ ಪಡ್ಕೊಂಡ್ರು. ಹಿಂಗೆ ಇಕ್ಕಟ್ಟಾದ ಮಾರ್ಗದಲ್ಲಿ ಯೇಸು ಸ್ವಾಮಿ ನಡೆದು ನಮಗೆಲ್ಲ ಒಂದು ಮಾದರಿಯಾಗಿ ತೋರಿಸಿದ್ದಾರೆ. ಅದು ಬಿಟ್ಟು ಪ್ರತಿಯೊಬ್ಬನು ತನ್ನ ದಾರಿಯಲ್ಲಿ ನಡೀತಾ ಇದ್ದಾನೆ ಅಂತ ಯೆಹೋವ ದೇವರು ಯೆಶಾಯ ಮುಖಾಂತರ ಮಾತಾಡ್ತಾರೆ. ಹಂಗಂದ್ರೆ ನಾವೇ ಇಷ್ಟ ಬಂದ ರೀತಿಯಲ್ಲಿ, ಲೋಕದವರೆಲ್ಲ ಕ್ರಿಶ್ಚಿಯನಿಟಿನೇ ಇಷ್ಟ ಬಂದಂಗೆ ಏನ್ ಮಾಡ್ತಾ ಇದ್ದಾರೆ, ಇಷ್ಟ ಬಂದ ರೂಟ್, ಇಷ್ಟ ಬಂದ ಉಪದೇಶಗಳು, ಇಷ್ಟ ಬಂದ ಉಪದೇಶಕರು ಇಟ್ಕೊಂಡು ಅವ್ರವ್ರ ಮಾರ್ಗದಲ್ಲಿ ಅವ್ರು ಹೋಗ್ತಾರೆ. ಆದ್ರೆ ಸತ್ಯವೇದದಲ್ಲಿರುವಂತ ಇಕ್ಕಟ್ಟಾದ ಮಾರ್ಗ, ಇದನ್ನ ಕ್ರಿಶ್ಚಿಯನಿಟಿನಲ್ಲಿ 90% ಇಲ್ಲ. ನಮಗೆ ಯಾಕೆ ಕಷ್ಟ ಅಂತ ಕೇಳ್ತಾರೆ ಕ್ವಶನ್. ಏನ್ ಹೇಳತ್ತದ ಅವ್ರಿಗೆ? ಏನ್ ಹೇಳಕ್ಕಾಗುತ್ತೆ? ಸತ್ಯವೇದದಲ್ಲಿ ಇಲ್ದಲೇ ಇರುವಂತ ಬೋಧನೆಯನ್ನ ಅವ್ರು ಹುಟ್ಟಾಕಂತಾರೆ. ಕ್ರೈಸ್ತರಿಗೆ ಕಷ್ಟನೇ ಬರಬಾರ್ದು, ಪ್ರೇಯರ್ ಮಾಡ್ಬಿಟ್ಟು ಅದನ್ನೆಲ್ಲ ಪರಿಹಾರ ಮಾಡ್ಕೊಂಡ್ಬಿಡ್ತಾರೆ. ಈ ರೀತಿಯಾಗಿ ದೇವ್ರು ಹೇಳಿಲ್ಲ. ಇಕ್ಕಟ್ಟಾದ ಮಾರ್ಗದಲ್ಲಿ ಕ್ರಿಸ್ತನಂತೆ ತಾಳ್ಮೆ, ಸಹನೆ, ಪ್ರೀತಿ, ಕ್ಷಮೆ ಗುಣಗಳನ್ನ ಬೆಳೆಸಿಕೊಂಡು ಎಲ್ಲವನ್ನ ಸಹಿಸಿಕೊಂಡು ಯಾವುದನ್ನು ಪ್ರತಿಭಟಿಸದೆ, ಯಾವುದನ್ನು ಬೇಡಿಕೊಳ್ಳದೆ, ತನಗೋಸ್ಕರ, ತನ್ನ ಸ್ವಸ್ಥತೆಗೋಸ್ಕರ, ತನ್ನ ಸಹಾಯಕ್ಕೋಸ್ಕರ ಯಾರು ತಾಳ್ಮೆಯಿಂದ ಸಹಿಸಿಕೊಂಡು ವಿಧೇಯನಾಗಿ ಜೀವ ಬಲಿಯನ್ನ ಅರ್ಪಿಸ್ತಾರೋ ತಂದೆಯ ದೇವರಿಗೆ, ಅವನು ಮಾತ್ರ ಜಯ ಹೊಂದುತ್ತಾನೆ ಲೋಕವನ್ನ, ಸೈತಾನನನ್ನ, ತನ್ನ ಶರೀರವನ್ನ ಅಂತ ನಾವು ನೋಡ್ತೀವಿ. ಆದ್ರಿಂದ ಫಿಲಿಪ್ಪಿ 2:6-7 ಹೇಳ್ದಂಗೆ ತನಗಿದ್ದ ಎಲ್ಲವನ್ನ ತ್ಯಾಗ ಮಾಡ್ಬಿಟ್ರು ಅವರು. ತನಗಿದ್ದಂತ ಆಸೆ, ಆಕಾಂಕ್ಷೆಗಳು ಏನು ಅಂತಂದ್ರೆ, ಉನ್ನತೋನ್ನತ ಲೋಕಗಳಲ್ಲಿ ತಂದೆಯಾದ ದೇವರ ಏಕೈಕ ಪುತ್ರನು, ಪ್ರಧಾನ ದೇವದೂತನು ಮೀಕಾಯೇಲ್ ಅಂತಕ್ಕಂಥ ಯೇಸು ಕ್ರಿಸ್ತನ್, ಯಾವರು ಲೋಗಾಸ್ ಅನ್ನಕ್ಕಂಥ ಹೆಸರಿನಲ್ಲಿದ್ದಂತ ವ್ಯಕ್ತಿ, ಆ ಉನ್ನತ ಪದವಿಯನ್ನ ತ್ಯಾಗ ಮಾಡಿ ಯಾವ ಲೆವೆಲ್ಗೆ ತೆಗೆಸ್ಕೊಂಡ್ರು ಅಂದ್ರೆ, ಛತ್ರದಲ್ಲಿ ಅವರು ಹುಟ್ಟಿತಾರೆ. ಆ ಜಾಗ ಇಲ್ಲದಕ್ಕೆ ದನದ ಕೊಟ್ಟಿಗೆಯಲ್ಲಿ ತಗೊಂಡೋಗಿ ಮಲಗಿಸ್ತಾರೆ. ಹಂಗಾರೆ ಅರಮನೆಯಲ್ಲಿ ಜನಿಸಬೇಕಾದಂತ ದೇವಕುಮಾರ ಯಾವ ಲೆವೆಲ್ಗೆ ಬಂದ್ರು ಅಂದ್ರೆ, ದರಿದ್ರನಾದನು, ಬಡವರಾದರೂ ಯಾವ ರೀತಿಯಲ್ಲಿ ಅಂದ್ರೆ, ಕಮ್ಮಾರನ ಮನೆಯಲ್ಲಿ ಬಡಗಿ ಕೆಲಸ ಮಾಡಿಕೊಂಡು ಕಷ್ಟಪಟ್ಟು ತಂದೆ ತಾಯಿಗಳಿಗೆ ವಿಧೇಯಾಗಿ ಧರ್ಮಶಾಸ್ತ್ರಗಳನ್ನ ಕೈಗೊಂಡು ನಡೆದು ನಿತ್ಯ ಜೀವನ ಪಡ್ಕೊಂಡ್ರು. ತನಗಿದ್ದಂತೆ ಎಲ್ಲವನ್ನ ತ್ಯಾಗ ಮಾಡಿದ್ರು. ಬಿಡಲ್ಲ ಅಂತ ಅವರು ತನ್ನ ಇದ್ದಂತ ಒಂದು ಪದವಿನ ಅಂತ ಎಣಿಸದೆ ದಾಸನ ರೂಪವನ್ನು ಧರಿಸಿಕೊಂಡ್ರು. ಈ ತರ ನಾವು ಇವತ್ತು ಇಕ್ಕಟ್ಟಾದ ಮಾರ್ಗ ಅಂದ್ರೆ ಇದು.
ಆದ್ರೆ ಬಿಟ್ಟು ನಾನು ಈ ಲೆವೆಲಲ್ಲಿ ಇದ್ದೀನಿ, ನನ್ನ ಲೆವೆಲ್ಲೇ ಬೇರೆ, ನನಗೆ ಗೌರವ ಕೊಡ್ಬೇಕು ಎಲ್ರು, ನನಗೆ ಘನತೆಯನ್ನು ಸಲ್ಲಿಸ್ಬೇಕು ಅಂತ ನಾವು ಯೋಚನೆ ಮಾಡೋದಾದ್ರೆ ಅದು ಇಕ್ಕಟ್ಟಾದ ಮಾರ್ಗ ಅಲ್ಲ, ವಿಶಾಲವಾದಂಥ ಮಾರ್ಗ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಸೂಕ್ಷ್ಮವಾದಂಥ ವಿಷಯಗಳನ್ನು ಗ್ರಹಿಸಿಕೊಂಡಾಗಲೇ ಅದರ ಸ್ವರೂಪ ನಮಗೆ ತಿಳಿಯಲು ಸಾಧ್ಯ ಆಗ್ತದೆ. ಅದನ್ನ ತಂದೆಯ ದೇವರನ್ನ ಯಾವ ರೀತಿ ಮಹಿಮೆ ಪಡಿಸಿದ್ರು, ಪ್ರತಿ ಕೆಲಸದಲ್ಲಿ ಪ್ರತಿ ಮಾತಿನಲ್ಲಿಯೂ ಸಹಿತ ದೇವರಿಗೆ ಮಹಿಮೆ ತರೋ ರೀತಿಯಲ್ಲಿ ನಡೆದ್ರು, ಅದು ಇಕ್ಕಟ್ಟಾದ ಮಾರ್ಗ. ಒಂದು ಮಾತುಗಳು ತನ್ನ ಮಾತುಗಳಲ್ಲ, ಪ್ರತಿಯೊಂದು ತಂದೆ ದೇವರು ಏನ್ ಹೇಳ್ಕೊಟ್ರು ಅದೊಂದೇ ನಾನು ಮಾತಾಡೋದು ಅಂತ ಹೇಳಿದ್ರು. ಆದ್ರೆ ನಾವು ಇಷ್ಟ ಬಂದಂಗೆ ಸ್ವಂತ ಬೋಧನೆ, ಸ್ವಂತ ಮಾತುಗಳನ್ನ, ಕಲ್ಪನಾ ಕಥೆಗಳನ್ನ ಸೇರಿಸಿಕೊಂಡು ಮಾತಾಡಿದ್ರೆ ಅದು ದೇವರ ಮಾತುಗಳ ಯೋಚನೆ ಮಾಡ್ಬೇಕಾಗುತ್ತೆ. ಅದರಿಂದ ಎಷ್ಟೇ ಸಂಕಟ ಅಪಮಾನ ಬಂದ್ರು ಪ್ರೀತಿಯಿಂದ, ವಿಶ್ವಾಸದಿಂದ, ತಾಳ್ಮೆಯಿಂದ ವಿರೋಧಿಯ ಎಲ್ಲಾ ಕೆಟ್ಟದರ ಮೇಲೂ, ಕೆಟ್ಟ ವಿಷಯಗಳ ಮೇಲೂ ಜಯವನ್ನು ಸಾಧಿಸಿ ಅಮರತ್ವವನ್ನು ಪಡ್ಕೊಂಡ್ರು, ಇದು ಇಕ್ಕಟ್ಟಾದ ಮಾರ್ಗ. ಅದೇ ರೀತಿ ನಾವು ನಡೆದರೆ, ಜಯ ಹೊಂದಿದ್ರೆ ನಮಗೂ ನಾನು ಕೊಡ್ತೀನಿ ಅಂತ ಪ್ರಕಟಣೆ 3:21 ಹೇಳೋದನ್ನ ನಾವು ನೋಡ್ತೀವಿ. ಹೀಗೆ ಸಿಂಹಾಸನಗಳು ಅಂದ್ರೆ ಅಧಿಕಾರ ಅಥವಾ ಪದವಿ, ಅಮರತ್ವ ಇದೇ ಪರಲೋಕದಲ್ಲಿ ಬಚ್ಚಿಟ್ಟಿರುವ ಮನ್ನ, ಹೊಸ ಹೆಸರುಗಳು, ಜೀವವೃಕ್ಷದ ಜೀವ ಫಲ ಅಂತ ಹೇಳೋದು, ಇದೆಲ್ಲ ಅದೇ ಅಮರತ್ವ ಪದವಿಯನ್ನ ಸೂಚನೆ ಮಾಡ್ತೈತಿ. ಹೀಗೆ ಮತ್ತಾಯ 16:24 ಹೇಳ್ತಾರೆ, ಅದರ ಒಂದು ಸ್ವರೂಪ, ಇಕ್ಕಟ್ಟಾದ ಮಾರ್ಗದ ಸ್ವರೂಪ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ, ಅವನು ಏನ್ ಹೇಳ್ತಾರೆ ಅಂದ್ರೆ, ಯಾವನಾದರೂ ನನ್ನ ಬಳಿಗೆ ಬರುವುದಕ್ಕೆ ಮನಸ್ಸಿದ್ದರೆ, ಅಂದ್ರೆ ಈ ಮಾರ್ಗದಲ್ಲಿ ಪರಲೋಕಕ್ಕೆ ನನ್ನ ಹತ್ರ ಬರೋಕೆ ನಿಮಗೆ ಮನಸ್ಸಿದ್ಯಾ, ಹಂಗಾದ್ರೆ ನೀನ್ ಏನ್ ಮಾಡಬೇಕು ಅನ್ನುವಂಥ ವಿಷಯವನ್ನ ಇಲ್ಲಿ ವಿವರಣವಾಗಿ ಕೊಡ್ತಾರೆ. ತನ್ನನ್ನು ನಿರಾಕರಿಸಿಕೊಂಡು, ಅಂದ್ರೆ ನನ್ನನ್ನು ನಿರಾಕರಿಸಿಕೊಂಡು ಅಂದ್ರೆ ಲೂಕ 14:26 ನೋಡಿ ಇನ್ನೂ ಚೆನ್ನಾಗಿ ಹೇಳ್ತಾರೆ, ತನ್ನ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಣ್ಣ ತಂಗಿ, ತನಗೆ ಇರುವುದು ಎಲ್ಲವನ್ನು, ತನ್ನ ಶರೀರವನ್ನು ಸಹಿತ ಹಾಗೆ ಮಾಡ್ಬಿಡ್ಬೇಕು. ಅಂದ್ರ ಅರ್ಥ, ಇವುಗಳೆಲ್ಲರಿಗೂ ಪ್ರಾಮುಖ್ಯತೆಯನ್ನ ಕೊಡಬೇಡ, ಮುಖ್ಯವಾದ ಪ್ರಾಮುಖ್ಯತೆಯನ್ನ ತಂದೆಯ ದೇವರಿಗೆ ಕೊಡು, ಅವರ ಕೆಲಸ ಕಾರ್ಯಗಳಿಗೆ ಕೊಡು, ಅವರ ಸೇವೆಗೆ ಮೀಸಲಿಡು. ಹಿಂಗೆ ಮಾಡಿದ್ರೆ ಅದು ಇಕ್ಕಟ್ಟಾದ ಮಾರ್ಗ ಅಂತ ಹೇಳ್ತಾರೆ. ಅವನು ನನ್ನ ಶಿಷ್ಯನಾಗ್ತಾನೆ, ಇಲ್ಲದೆ ಇದ್ರೆ ನನ್ನ ಶಿಷ್ಯನಾಗ ಚಾನ್ಸ್ ಇಲ್ಲ ಅಂದ್ಬಿಟ್ರು. ಹೀಗೆ ನಾವು ಇಕ್ಕಟ್ಟಾದ ಮಾರ್ಗ ಇವೆಲ್ಲ ಮಾಡೋದು ತುಂಬಾ ಕಷ್ಟ, ಆದರೆ ಮಾಡಕ್ಕಾಗುತ್ತೆ ಅಂತ ಹೇಳ್ತಾರೆ. ಇಕ್ಕಟ್ಟಾದ ಮಾರ್ಗ ಅಂದ್ರೆ ನಡೆಯೋದು ಕಷ್ಟ, ಆದ್ರೆ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ನಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ, ದೇವರ ಜೊತೆ, ಸಹೋದರ ಜೊತೆ, ಲೋಕದ ಜೊತೆ ವ್ಯವಹಾರ ಮಾಡುವಾಗ, ಕಷ್ಟಗಳು ಬರುವಾಗ, ಕಾಯಿಲೆಗಳು ಬರುವಾಗ, ನಿಂದೆಗಳು ಬರುವಾಗ, ಅಪಮಾನಗಳು ಬರುವಾಗ, ನೋವುಗಳು ಬರುವಾಗ ತಾಳ್ಮೆಯಿಂದ, ಸಹನೆಯಿಂದ ಅರ್ಥ ಮಾಡಿಕೊಂಡು, ಇದೆಲ್ಲ ಏನಕ್ಕೆ ಬರುತ್ತೆ, ಎಷ್ಟೊತ್ತಿರುತ್ತೆ, ಮೋಡ ಬರುತ್ತೆ, ಮಳೆ ಬರುತ್ತೆ, ಕಷ್ಟ ಬರುತ್ತೆ, ಸುಖ ಬರುತ್ತೆ, ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ಯಾರು ಬದುಕ್ತಾನೋ ಅವನು ಜಯ ಹೊಂದುತ್ತಾನೆ. ಅದು ಬಿಟ್ಟು ಇಲ್ಲ ನನಗೆ ಯಾಕೆ ಕಷ್ಟ ಬಂತು, ಅಯ್ಯಯ್ಯೋ ನನ್ ಗತಿ ಏನಾಗ್ಬಿಡ್ತೋ ಅಂದ್ರೆ ಅದು ನಂಬಿಕೆ ಇಲ್ಲದಂತ ಜೀವಿತ, ಅದು ಇಕ್ಕಟ್ಟಾದ ಮಾರ್ಗ ಅಲ್ಲ. ಇಲ್ಲ ನನಗೆ ಸುಖ ಬೇಕು, ಈಗಲೇ ಸ್ವಸ್ಥತೆ ಬೇಕು, ಈಗಲೇ ನನಗೆ ಪದವಿ ಬೇಕು ಅಂದ್ರೆ ಅದು ಇಕ್ಕಟ್ಟಾದ ಮಾರ್ಗ ಅಲ್ಲ. ಸಹನೆ ಇಲ್ಲ, ತಾಳ್ಮೆ ಇಲ್ಲ, ನಂಬಿಕೆ ಇಲ್ಲ, ನಿರೀಕ್ಷೆ ಇಲ್ಲದ ಜೀವಿತಗಳಾಗ್ತವೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಇವುಗಳನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಇಕ್ಕಟ್ಟಾದ ಮಾರ್ಗ ಯಾವುದು, ವಿಶಾಲವಾದ ಮಾರ್ಗ, ಆಗಲೇ ನಾವು ಜಯವನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಶಾಂತಿಯಿಂದ, ಸಮಾಧಾನದಿಂದ, ಸಿಟ್ಟು, ದ್ವೇಷ, ಅಸೂಯೆ, ಹೊಟ್ಟೆಕಿಚ್ಚು, ಜಗಳಗಳು, ಆಸ್ತಿ ನಷ್ಟಗಳು ಇವೆಲ್ಲ ಬರುವಾಗ ವ್ಯವಹಾರ ಮಾಡುವಂಥದ್ದು ಕಷ್ಟನೇ. ಆದರೂ ದೇವರ ವಾಕ್ಯ, ದೇವರ ಕೃಪೆ, ದೇವರ ಆತ್ಮ ನಮ್ಮನ್ನು ಬಲಪಡಿಸುತ್ತೆ, ನಡೆಸುತ್ತೆ ಎಂಬುದಾಗಿ ನಾವು ನಂಬಿಕೆಯಿಂದ ನಾವೇನೇ ಕಳ್ಕೊಂಡ್ರು ಅಪ್ರತಿಮವಾದಂಥ, ಅದ್ಭುತವಾದಂಥ, ಎಣಿಸಲು ಅಸಾಧ್ಯವಾದಂಥ ಸಂತೋಷ, ಸುಖ, ಸಮಾಧಾನ ಸಿಗ್ತವಲ್ಲ ಅಂತ ಕ್ಷಣಿಕವಾದ ವಿಷಯಗಳನ್ನ ತ್ಯಾಗ ಮಾಡುವುದಕ್ಕೆ, ಬಿಟ್ಟು ಕೊಡುವುದಕ್ಕೆ ಸಿದ್ಧರಾಗಿರುವುದು, ಇದೇ ಇಕ್ಕಟ್ಟಾದ ಮಾರ್ಗ. ಅದಕ್ಕೆ ನಮ್ಮ ಗುರಿ ಒಳ್ಳೆದಕ್ಕೋಸ್ಕರ, ನೀತಿಗೋಸ್ಕರ ಎಲ್ಲವನ್ನ ಸಹಿಸಿಕೊಂಡ್ರೆ ನಿತ್ಯ ಜೀವ, ಅಮರತ್ವ ಅಂತ ಹೇಳ್ತಾರೆ. ಅದಕ್ಕೆ ರೋಮ 2:7 ಪೌಲ್ರು ಬರೀತಾರೆ, ಯಾರು ಮಾನ, ನಿರ್ಲಯತ್ವ, ಪ್ರಭಾವಗಳನ್ನ ಹೊಂದಬೇಕು ಅಂದ್ರೆ, ಅಮರತ್ವ ಪದವಿ ಪಡಿಬೇಕೋ ಅವರು ಎಲ್ಲವನ್ನ ಒಳ್ಳೇದಕ್ಕೋಸ್ಕರ ಎಲ್ಲ ಹಿಂಸೆ, ನೋವುಗಳನ್ನ ಸಮಾಧಾನದಿಂದ, ಬೇಸರಗೊಳ್ಳದಲ್ಲಿ ಯಾರು ಮಾಡ್ತಾರೋ ಅವರಿಗೆ ಆ ಪದವಿ ಕಣಪ್ಪ ಅಂತ ಹೇಳ್ತಾರೆ. ಇದು ಇಕ್ಕಟ್ಟಾದ ಮಾರ್ಗ. ಅರ್ಥ ಮಾಡ್ಕೊಳ್ಬೇಕು ನಾವು. ಇಕ್ಕಟ್ಟಾದ ಮಾರ್ಗ ಅಂದ್ರೆ
ಕ್ರಿಸ್ತನ ನಿಮಿತ್ತವಾಗಿ ಇವೆಲ್ಲ ಬರ್ತಾ ಇದಾವೆ. ಅವ್ರು ನಂಬಿರೋದ್ರಿಂದ ನಮಗೆ ನಿಂದೆ ಬರುತ್ತೆ, ಅವ್ರು ನಂಬಿರೋದ್ರಿಂದ ನಮ್ಗೆ ಬೈತಾರೆ, ಅವ್ರು ನಂಬಿರೋದ್ರಿಂದ ನಮ್ಗೆ ಕಷ್ಟಗಳು ಬರ್ತಾ ಇದಾವೆ. ಅವ್ರು ನಂಬಿರೋದ್ರಿಂದನೇ ನಾವು ಈ ಲೋಕದಲ್ಲಿ ಏನು ಇಲ್ದಲೇ ಇರೋ ತರ ಬಾಳ್ತಾ ಇದ್ದೀವಿ. ಆದ್ರೆ ಎಲ್ಲವನ್ನ ಹೊಂದಿದವರು ನಾವು, ಎಲ್ಲವನ್ನ ಇರುವಂತವ್ರು, ಎಷ್ಟೋ ಜ್ಞಾನಗಳು ತಿಳುವಳಿಕೆಗಳು ಇದಾವೆ ನಮ್ಗೆ. ಬಟ್ಟೆ ಇಲ್ದಲೇ ಇದ್ರು ನಮ್ಗೆ ದರಿದ್ರಲ್ಲ ನಾವು. ನಾವು ಒಡವೆ ವಸ್ತುಲಿ ಇದ್ರು ನಮ್ಗೆ ಐಶ್ವರ್ಯ, ಜ್ಞಾನ ಐಶ್ವರ್ಯಗಳು ನಾವು ತುಂಬಿರುವಂತವ್ರು. ಎಲ್ಲವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಗೆ ಏನಿದೆ ನಮ್ಮಲ್ಲಿ ಈ ಲೋಕದಲ್ಲಿ ಏನು ಇಲ್ಲ ಅಂತ ನಮ್ಮನ್ನಂದ್ರು ಸಹಿತ ಎಲ್ಲವನ್ನ ಹೊಂದಿದವರು ನಾವು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಅದರಿಂದ ಯೋಹನ 16:33 ಹೇಳ್ತಾರೆ, ಲೋಕದಲ್ಲಿ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನಲ್ಲ, ನಿಮಗೂ ಜಯಿಸೋದಕ್ಕೆ ಬಲ ಕೊಡ್ತೀನಿ. ಇಷ್ಟು ಸಾಕಲ್ಲ ನಮ್ಗೆ? ಬಲವಾದಂತ ಪ್ರವಾದನೆ ಮಾತುಗಳು ನಮ್ಮನ್ನ ಧೈರ್ಯ ಪಡಿಸ್ತವೆ, ನಮ್ಮ ನಂಬಿಕೆಗೆ ನಡೆಸ್ತವೆ. ಧೈರ್ಯವಾಗಿರ್ರಿ ಅಂದ್ಬಿಟ್ಟು ಇಬ್ರಿಯ 2:18 ನಾನು ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿದ್ರಿಂದ ನಿಮಗೂ ಶೋಧಿಸಲ್ಪಡ್ತಕ್ಕಂಥವ್ರಿಗೆ ಬಲಪಡಿಸೋದಿಕ್ಕೆ ನಾನೇನಾಗಿದ್ದೀನಿ, ಶಕ್ತಿ ಕೊಡೋದಿಕ್ಕೆ, ಸಹಾಯ ಮಾಡೋದಿಕ್ಕೆ ಸಿದ್ಧನಾಗಿದ್ದೀನಿ ಯಾವಾಗ್ಲೂ ಅಂದ್ಬಿಟ್ರು. ಇನ್ನೇನ್ ಬೇಕು ನಮ್ಗೆ? ನೋಡ್ರಿ ದೇವ್ರೆ, ನೀನು ಕೆಲವ್ರು ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ನೀನ್ ಮನುಷ್ಯಾಗಿ ನಮ್ ಜೊತೆಲಿ ಬಂದು ಗೊತ್ತಾಗಿರೋದು ಭೂಮಿಗೆ ಬಂದಿದ್ರೆ ನಮ್ ಕಷ್ಟ ಏನು ಅಂತ ದೇವ್ರನ್ನ ಕೇಳ್ತೀವಲ್ವಾ? ಅದಕ್ಕೆ ದೇವ್ರು ತನ್ನ ಮಗನನ್ನೇ ಕಳಿಸ್ಕೊಟ್ಟು, ನೋಡಿ ಅವ್ರು ಜಯಿಸ್ಲ್ವಾ, ಅವ್ರು ಬಾಳ್ಲಿಲ್ವಾ, ಅವ್ರು ಬದುಕ್ಲಿಲ್ವಾ, ಅವ್ರ ಮನುಷ್ಯ ಅಲ್ವಾ, ಅವ್ರೇನಾದ್ರೂ ಶಕ್ತಿ ಉಪಯೋಗಿಸ್ಕೊಂಡ್ರ ಅಂತ ಕೇಳ್ತಾರೆ. ನಾವು ಉತ್ತರ ಹೇಳಕ್ ಸಾಧ್ಯನಾ? ನಮ್ಮ ತರನೇ ಬಾಳಿ, ನಮ್ಮ ತರನೇ ಬದುಕಿ, ನಮ್ಮ ತರನೇ ನೋವು ಕಷ್ಟಗಳನ್ನ ಸಹಿಸಿಕೊಂಡು ಜಯ ಮಾಲೆ ಪಡ್ಕೊಂಡ್ರಲ್ವಾ? ಇದು ಇಕ್ಕಟ್ಟಾದ ಮಾರ್ಗ ಇದೆ. ಅದಕ್ಕೆ ಲೂಕ 12:32 ಹೇಳ್ತಾರೆ, ಈ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೀತಕ್ಕಂಥವರು ಕಂಡುಹಿಡಿಯುವರು ಈ ದಾರಿಯನ್ನು ಸ್ವಲ್ಪ ಜನ ಅಂದ್ಬಿಟ್ರು. ಅವರಿಗೆ ಹೇಳ್ತಾರೆ ಚಿಕ್ಕ ಹಿಂಡೆ, ಹೆದರಬೇಡ, ಚಿಕ್ಕ ಹಿಂಡು. ಇವತ್ತು ಹೇಳ್ತಾರೆ ಚಿಕ್ಕ ಹಿಂಡು, ಚಿಕ್ಕ ಹಿಂಡು. ಏನಂದ್ರ ಅರ್ಥ, ಓಯ್ ನಮ್ಮ ಮನೆಯೊಳಗೆ ಕುಂತ್ಕೊಂಡ್ಬಿಟ್ಟವ್ರೆ, ನಮ್ಗೆ ಕೊಡೋದು 3 ಜನ ಇದ್ದೀವಿ, 4 ಜನ ಇದ್ದೀವಿ, 10 ಜನ ಇದ್ದೀವಿ, 50 ಜನ ಇದ್ದೀವಿ, ಇದು ಚಿಕ್ಕ ಹಿಂಡು, ಇದಕ್ಕೆ ದೇವ್ರು ಕೊಡ್ತಾರೆ ಪರಲೋಕನ. ಸುಳ್ಳು. ಚಿಕ್ಕ ಹಿಂಡು ಅಂದ್ರೆ ಪ್ರಕಟಣೆ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, 1,44,000 ಮಂದಿ, ಇವ್ರಿಗೆ ಹೇಳೋದು ಚಿಕ್ಕ ಹಿಂಡು. ಮತ್ತಾಯ ಸುವಾರ್ತೆ 25 ಹೇಳ್ತಾರೆ, ಬುದ್ಧಿಯುಳ್ಳ ಕನ್ಯೆಯರು 5 ಜನ. ಅಂದ್ರೆ ಈ ಒಂದು ಗುಂಪು, ಪರ್ಟಿಕ್ಯುಲರ್ ಗುಂಪು, ಕ್ರಿಸ್ತನ ಮೊದಲಿಗಿತ್ತಿ, ಕ್ರಿಸ್ತನ ಅಂಗಗಳು ಅಂತ ಹೇಳ್ತಾರೆ. ಇವರು ಚಿಕ್ಕ ಹಿಂಡು. ಇವರಿಗೆ ಇಕ್ಕಟ್ಟಾದ ಮಾರ್ಗದಲ್ಲಿ ಬರ್ತಕ್ಕಂಥ ಇವರಿಗೆ ನಾನು ಆ ಪರಲೋಕವನ್ನ ಕೊಡೋದಿಕ್ಕೆ ನಮ್ಮ ತಂದೆಯ ದೇವರು ಸಂತೋಷವುಳ್ಳವರಾಗಿದ್ದಾರೆ. ನೋಡಿ, ಎಷ್ಟು ಅರ್ಥಗಳು ನಾವು ಕಂಡುಹಿಡಿಬೇಕಾಗುತ್ತೆ. ಯಾರು ಅಪಾರ್ಥಗಳನ್ನ ಮಾಡ್ಕೊಂಡು ಅನೇಕರು ದುರ್ಬೋಧನೆಗಳನ್ನ, ಸುಳ್ಳು ಬೋಧನೆಗಳನ್ನ ಮಾಡಿ ಜನಗಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ, ಅವರು ದಾರಿ ತಪ್ಪಿಸ್ತಾ ಇದ್ದಾರೆ. ಅದರಿಂದ ಇಂಥ ಪಾಠಗಳನ್ನ ಕೇಳಿ ಅನೇಕರು ಎಚ್ಚೆತ್ತುಕೊಂಡು ತಮ್ಮನ್ನ ದೇವರಿಗೆ ಅಧೀನರಾಗಿ ಒಪ್ಪಿಸ್ಕೊಟ್ಬಿಟ್ಟು ದೇವರ ವಾಕ್ಯಕ್ಕೆ, ನಮಗಲ್ಲ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯಿದ್ರೆ ಅವರಿಗೆ ದೇವ್ರ ಕೃಪೆ ತೋರಿಸಿ ಎಲ್ಲ ಜ್ಞಾನವನ್ನ, ತಿಳುವಳಿಕೆಯನ್ನ, ತನ್ನ ಮಾರ್ಗವನ್ನ ಉಚಿತವಾಗಿ ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರಿಂದ ಈ ಮೂಲಕ ದೇವರು ಲೋಕವನ್ನೆಲ್ಲ ಈ ಅಂಗಗಳ ಮುಖಾಂತರ, ಈ ಚಿಕ್ಕ ಹಿಂಡು ಮುಖಾಂತರ, ಈ ಮೊದಲಿಗಿತ್ತಿ ಮುಖಾಂತರ, ಈ 5 ಜನ ಬುದ್ಧಿಯುಳ್ಳ ಕನ್ಯೆಗಳ ಮುಖಾಂತರ ಲೋಕವನ್ನ ಆಳ್ವಿಕೆ ಮಾಡೋದಕ್ಕೆ ದೇವರು ಸಿದ್ಧ ಮಾಡ್ಕೊಂಡಿದ್ದಾರೆ ಅಂತ ನಾವು ನೋಡ್ತೀವಿ. ರಾಜರಾಗಿ, ಯಾಜಕರಾಗಿ, ನ್ಯಾಯಾಧಿಪತಿಗಳನ್ನಾಗಿ ಇವ್ರನ್ನ ಮಾಡ್ತಾರೆ. ಇಂಥ ಪದವಿಗೆ ಸೇರ್ಬೇಕಾದ್ರೆ ಸುಮ್ಮನೆ ಅಲ್ಲ. ಉದಾಹರಣೆಗೆ, ಲೋಕದಲ್ಲಿ ಒಂದು ಕಂಪ್ನಿಗೆ ಹೋಗ್ಬೇಕು ಅಂದ್ರೆ ಏನ್ ಓದಿದ್ಯಾ, ಏನ್ ಸರ್ವಿಸ್ ಇದೆ, ಏನ್ ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲಿ ಮಾಡಿದ್ಯಾ, ನಿನ್ನ ವಿದ್ಯಾರ್ಹತೆ ಏನು, ನಿಂದ ಏನ್ ಕಲ್ತಿದ್ಯಾ ತೋರ್ಸು, ಟ್ರೈನಿಂಗ್ ಮಾಡ್ಕೊಡ್ಸು, ಎಕ್ಸ್ಪೀರಿಯನ್ಸ್ ಏನಿದೆ, ಸರ್ಟಿಫಿಕೇಟ್ ತೋರ್ಸು ಅಂತ ಕೇಳ್ತಾರೆ. ಈ ಸಾಮಾನ್ಯ ಲೋಕದಲ್ಲಿರುವಂತ ಕಂಪ್ನಿಗೆ ಇಷ್ಟೆಲ್ಲ ಕೇಳ್ಬೇಕಾದ್ರೆ ಪರಲೋಕಕ್ಕೆ ಹೋಗ್ಬೇಕು ಅಂದ್ರೆ ನಮ್ಗೆ ಅರ್ಹತೆ ಬೇಡವಾ, ನಮ್ಗೆ ಜ್ಞಾನ ಬೇಡವಾ, ನಮ್ಗೆ ತಿಳುವಳಿಕೆ ಬೇಡವಾ, ನಮ್ಗೆ ಅನುಭವ ಬೇಡವಾ, ಎಕ್ಸ್ಪೀರಿಯನ್ಸ್? ಅದಕ್ಕೋಸ್ಕರ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ಜಗಳಗಳಲ್ಲಿ, ನಷ್ಟಗಳಲ್ಲಿ ಇವನ್ನೆಲ್ಲ ನಮ್ಮನ್ನು ಬಿಟ್ಟು ಅನುಭವ ಪಾಠಗಳನ್ನ ಕೊಟ್ಟು ಪರಲೋಕಕ್ಕೆ ಸೇರಿಸ್ತಾರೆ ಅಂತ ತಿಳ್ಕೊಂಡ್ರೆ ಬರುವಂತ ಕಷ್ಟಗಳೆಲ್ಲ ಘೋರವಾಗ್ಬಿಡ್ತವೆ. ಬೆಟ್ಟದಂತ ಕಷ್ಟಗಳು ಮಂಜಿನಂತೆ ಪರಿಹಾರ ಆಗ್ತವೆ, ಸಮಸ್ಯೆಗಳು ನೀರಾಗಿ ಹರಿದು ಹೋಗ್ತವೆ, ಕಷ್ಟಗಳೆಲ್ಲ ಕರಗಿ ಹೋಗ್ತವೆ. ಅದಕ್ಕೆ ಇಕ್ಕಟ್ಟಾದ ಮಾರ್ಗ ಸಂತೋಷವಾಗಿ
ಅದಕ್ಕೆ ಹೇಳ್ತಾರೆ, ನೀವು ಬರ್ಬೇಕಾದ್ರೆ ಕಷ್ಟಗಳು ಸಮಸ್ಯೆಗಳು ಬರ್ಬೇಕಾದ್ರೆ ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ, ಪರಲೋಕದಲ್ಲಿ ನಿಮ್ಗೆ ಬಹಳ ಸಂಪತ್ತೈತಿ. ಯಾಕೆ ಆಸ್ತಿ ನಷ್ಟ, ಹಣ ನಷ್ಟ, ಅದು ಇದು ಪ್ರಾಣ ನಷ್ಟ ಯಾರಾದ್ರೂ ಹೋದ್ರೆ ಯಾಕೆ ಗೋಳಾಡ್ತೀರಾ, ಚಿಂತೆ ಪಡ್ತೀರಾ? ಇದೆಲ್ಲ ದೇವ್ರು ನಮ್ಮನ್ನ ಯಾವ ರೀತಿಯಾಗಿ ಬಾಳಪಡಿಸ್ತಾರೆ, ತಿಳಿಯಪಡಿಸ್ತಾರೆ ನೋಡ್ರಿ. ಎಷ್ಟು ನಮಗೆ ಸಂತೋಷ ಸಿಗ್ಬೇಕಾಗತ್ತೆ. ಅದಕ್ಕೆ ಉಪದ್ರವಗಳಲ್ಲಿ ನಾವು ಸಂತೋಷವುಳ್ಳವರಾಗಿದ್ದೇವೆ ಅಂತ ಬರೀತಾರೆ ಪೌಲ್ ರೋಮಾಪುರದಲ್ಲಿ ಬರೆದಂತ ಪತ್ರಿಕೆಯಲ್ಲಿ. ದಾವಿದ ಹೇಳ್ತಾರೆ, ಕಷ್ಟಾನುಭವ ನನಗೆ ತುಂಬಾ ಹಿತ ಆಗ್ಬಿಡ್ತು, ಅದರಿಂದ ನಾನು ಅನೇಕ ಜ್ಞಾನ, ತಿಳುವಳಿಕೆ, ಬುದ್ಧಿಯನ್ನು ಕಲ್ತ್ಬಿಟ್ಟೆ. ಮುಂಚೆ ನಾನು ತಪ್ಪೋಗ್ಬಿಡ್ತಿದ್ದೆ ಅಂತ ಹೇಳ್ತಾರೆ. ಈ ಒಂದು ಕಷ್ಟದಿಂದ ಇಕ್ಕಟ್ಟಾದ ಮಾರ್ಗದಲ್ಲಿ ಬರೋದಾದ್ರೆ ಅವನಿಗೆ ಅನೇಕ ಜ್ಞಾನ ಸಿಗ್ತದೆ. ಯಾಕೆ ಅಂದ್ರೆ ಮುಂದೆ ಲೋಕವನ್ನ ಆಳ್ವಿಕೆ ಮಾಡಬೇಕು, ಸಮಸ್ತ ಜನಾಂಗಗಳನ್ನ ಆದಾಮನ ಸ್ಥಿತಿಗೆ ನಡೆಸಬೇಕು. ಆ ಜ್ಞಾನ ಇಲ್ಲ ಅಂದ್ರೆ ಎಂತೆಂಥವ್ರನ್ನೋ ಕರ್ಕೊಂಡೋಗಿ ಸಿಂಹಾಸನ ಮೇಲೆ ಕುಳ್ಳಿಸ್ತಾರೆ, ಅವ್ರು ರಾಜರಾಗಿ ಆಳ್ವಿಕೆ ಮಾಡಕ್ಕಾಗತ್ತಾ? ತಂದೆಯ ದೇವರು ಎಷ್ಟು ಜ್ಞಾನಿ, ಅದಕ್ಕೆ ಚಿಕ್ಕಯಿಂದನ ತಯಾರು ಮಾಡ್ತಾ ಇದ್ದಾರೆ ಇಕ್ಕಟ್ಟಾದ ಮಾರ್ಗದಲ್ಲಿ ಅಂತ ನಾವು ನೋಡ್ತೀವಿ. ಇದ್ರ ವ್ಯಾಲಿಡಿಟಿ ಯಾವಾಗಪ್ಪ ಅಂತ ಅಂದ್ರೆ, ಇದಕ್ಕೂ ವ್ಯಾಲಿಡಿಟಿ ಐತಾ ಅಂದ್ರೆ ಹೌದು, ಖಂಡಿತ. ಹೇಳ್ತಾರೆ, ಒಂದು ನಿರ್ದಿಷ್ಟವಾದಂತ ಟೈಮ್ ಐತೆ ಅಂತ ಹೇಳ್ತಾರೆ. ಇದು ಸುವಾರ್ತೆ ಈಗ ಮಹಾಸಂಕಟ ಕಾಲ ಬರುವುದಕ್ಕೆ ಮುಂಚಿತವಾಗಿ ಇದು ಕ್ಲೋಸ್ ಆಗುತ್ತೆ. ಅಂದ್ರೆ ಯಾವಾಗ 1,44,000 ಜನ ಕಂಪ್ಲೀಟ್ ಮುಗೀತದೋ ಅವಾಗಲೇ ವ್ಯಾಲಿಡಿಟಿ ಕ್ಲೋಸ್. ಅದು ಟೈಮಿಂಗ್ಸು. ಇದೇ ಟೈಮ್ ಅಂತ ಮಾತ್ರ ಯಾರಿಗೂ ಏನಾಗಿಲ್ಲ, ತಿಳಿದಿಲ್ಲ ಅಷ್ಟೇ. ಮತ್ತಾಯ ಸುವಾರ್ತೆ 25 ಹೇಳ್ತಾರೆ, 5 ಜನ ಬುದ್ಧಿ ಉಳ್ಳವರು, 5 ಜನ ಕನ್ಯರು ಅಂತ. ಅಂದ್ರೆ ಮೊದಲಿಂಗ ಬಂದು ಅವ್ರನ್ನ ಕಂಪ್ಲೀಟ್ ರೆಡಿಯಾಗಿದ್ದು ಕರ್ಕೊಂಡು ಹೋಗ್ತಾರೋ ಅವಾಗಲೇ ವ್ಯಾಲಿಡಿಟಿ ಕ್ಲೋಸ್. ಅವಾಗ ಬುದ್ಧಿ ಇಲ್ದಿರೋರು ಬಂದು ನಮಗೂ ತೆಗೀರಿ ಅಂತಾರೆ. ಈ ಬುದ್ಧಿ ಇಲ್ದಿರೋ ಅಂದ್ರೆ ವಿಶಾಲವಾದ ಮಾರ್ಗದಲ್ಲಿ ಹೋಗುವಂಥವ್ರಲ್ಲ. ಇದರಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿ ತಾತ್ಸಾರದಿಂದ ಪವಿತ್ರಾತ್ಮ ತಮ್ಮ ಜೀವಿತದಲ್ಲಿ ಇರ್ಲಿಲ್ಲ, ಅವ್ರ ಬೈಬಲಲ್ಲಿ ಇತ್ತು, ಅದರಿಂದ ಇವ್ರೇನಾದ್ರು ಮಿಸ್ ಆಗೋಗ್ಬಿಟ್ರು ಅಂತ ನಾವು ನೋಡ್ತೀವಿ. ಹಂಗಾದ್ರೆ ಇವತ್ತು ನಾವು ಈ ಪರಲೋಕದ ಬಾಗಿಲು ಮುಚ್ಚಲ್ಲ ಆಗ್ಬಿಟ್ರೆ ತಕ್ಷಣ ಪರಲೋಕದ ಬಾಗಿಲು ಮುಚ್ಚಿಬಿಡ್ತಾರ. ಅವಾಗ ಇಕ್ಕಟ್ಟಾದ ಮಾರ್ಗ ಮುಚ್ಚೋಯ್ತು. ಅವಾಗ ಈ ಪರಲೋಕದ ಬಾಗ್ಲಲ್ಲ, ಈ ಇಕ್ಕಟ್ಟಾದ ಮಾರ್ಗ ಮುಚ್ಚುತ್ತಾರೆ ಅಷ್ಟೇ. ಆದ್ರೆ ಅದಕ್ಕೆ ನಾವು ತುಂಬಾ ಎಚ್ಚರಿಕೆಯಿಂದ ಭಯಭಕ್ತಿಯಿಂದ ಈ ಓಟವನ್ನ ಓಡ್ಬೇಕು. ಈಗ ಒಂದು ಪ್ರಶ್ನೆ, ಹಾಗಾದ್ರೆ ಮಿಕ್ಕವ್ರ ಗತಿ ಏನು? ಹಂಗಾರೆ ನಮ್ಗಿಲ್ವಾ ಅಯ್ಯೋ ಅಂತ ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ. ಅದಕ್ಕೂ ದೇವರು ಒಂದು ಮಾರ್ಗವನ್ನ ತೆರೆದಿದ್ದಾರೆ. ಲೋಕದವರು, ಉಳಿದ ಕ್ರೈಸ್ತರು, ತಪ್ಪಿಸ್ಕೊಂಡವರು ಎಲ್ಲರಿಗೂ ಅದೇನೆಂದರೆ ಅದೇ ರಾಜ್ಯ ಮಾರ್ಗ. ಅದನ್ನ ಅವಾಗ್ಲೇ ಹೇಳ್ಬಿಟ್ಟಿದ್ರೆ ಅಯ್ಯೋ ನಾವು ಆ ಮಾರ್ಗದಲ್ಲಿ ಬರ್ತೀವಿ ಅಂತ ಎಲ್ರು ಇಕ್ಕಟ್ಟಾದ ಮಾರ್ಗದಲ್ಲಿ ಯಾರು ಹೋಗ್ತಿರ್ಲಿಲ್ಲ. ಅದಕ್ಕೆ ಆ ಮಾರ್ಗದ ವಿಷಯವಾಗಿ ಆ ಕಾಲದಲ್ಲಿ ಯೇಸು ಕ್ರಿಸ್ತರು ಹೇಳಕ್ ಹೋಗ್ಲಿಲ್ಲ. ಆಮೇಲೆ ಇನ್ನೂ ಒಂದು ಕಾರಣ ಏನು ನೋಡೋಣ. ಯೆಶಾಯ 35:8 ಅಲ್ಲಿ ರಾಜಮಾರ್ಗ ಇರುವುದು, ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು, ಯಾವ ಅಶುದ್ಧನೂ ಅಲ್ಲಿ ನಡೆಯನು, ಅದು ಆದಾಮನಿಂದ ಕ್ರಿಸ್ತನವರೆಗೆ ಇರುವಂತ ಅದು ದೇವ ಜನರಿಗೋಸ್ಕರನೇ ಇರುವುದು ಅಂತ ಹೇಳ್ತಾರೆ. ಅಂದ್ರೆ ಮತ್ತೆ ಹೇಳ್ತಾರೆ, ಅಲ್ಲಿ ಬಿಡುಗಡೆಯಾದವರೇ ನಡೀತಾರೆ. ಅಂದ್ರೆ ಆದಾಮನಿಂದ ಕ್ರಿಸ್ತನವರೆಗೆ ಇರ್ತಕ್ಕಂಥ ಮಹಾ ಸಂಕಟ ಕಾಲದಲ್ಲಿ ಅಂತ್ಯದವರೆಗೆ ಇರ್ತಕ್ಕಂಥ ಎಲ್ಲರೂ, ಸತ್ಯ ಗೊತ್ತಿಲ್ಲದಂತ ಎಲ್ಲರೂ ಮತ್ತೊಂದು ಅವಕಾಶವನ್ನ ಕೊಟ್ಟು, ಸತ್ಯ ಕೊಟ್ಟು ಮಿನಿಮಮ್ 100 ವರ್ಷ ಆಯುಸ್ಕೊಡ್ತೀನಿ ಅಂತ ಹೇಳ್ತಾರೆ. ಇದು ಎಲ್ಲಪ್ಪ ಹೇಳೋರಂದ್ರೆ ನೀವು ಓದ್ಕೊಳ್ಳಿ. ಯೆಶಾಯ 65:20 ಹೇಳ್ತಾರೆ, ಕೆಲವು ದಿವಸ ಬದುಕತಕ್ಕ ಕೂಸಾಗಲಿ, ವಯಸ್ಸಾಗದೆ ಮುದುಕನಾಗಲಿ ಅಲ್ಲಿರಲ್ಲ, ಯುವಕನು 100 ವರ್ಷದೊಳಗೆ ಸಾಯನು. ಅಂದ್ರೆ ಅರ್ಥ ಮಿನಿಮಮ್ 100 ವರ್ಷ ಆಯುಸ್ ಕೊಡ್ತೀನಿ ನಾನು. ನನ್ನ ಜನರ ಆಯುಸ್ಸು ವೃಕ್ಷದ ಆಯುಸ್ಸು, ವೃಕ್ಷ ಅಂದ್ರೆ ಮರದ ಆಯುಸ್ಸು, ಮಿನಿಮಮ್ 100 ವರ್ಷ ಒಂದೊಂದು ಮರಗಳು ಬದುಕ್ತವೆ ಅಂತ ಅದರ್ಥ. ಹಿಂಗೆ ಎಲ್ರಿಗೂ ಅಲ್ಲಿ ಮತ್ತೆ ಹೇಳ್ತಾರೆ, ಎಲ್ರಿಗೂ ಫ್ರೀ ಊಟ ಅಂತಂದ್ರೆ ಎಲ್ಲರಿಗೂ ಜಮೀನು, ಎಲ್ರಿಗೂ ಸ್ವಂತ ಬಾಡಿಗೆ ಮನೆಗಳು ಅಲ್ಲಿರಲ್ಲ, ಸ್ವಂತ ಮನೆಗಳನ್ನ, ಸ್ವಂತ ಊಟಕ್ಕೆ ವ್ಯವಸ್ಥೆ ಎಲ್ಲವನ್ನು ಕೊಡ್ತಾರೆ. ಒಬ್ರು ಬೆಳೆದಿದ್ದು ವ್ಯಾಪಾರ ಮಾಡಂಗಿಲ್ಲ, ಪ್ರತಿಯೊಂದು ಅವರೇ ತಿನ್ಬೇಕು. ಆ ರೀತಿ ಇವತ್ತು ಸತ್ಯಕ್ಕೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ಎಲ್ಲ ಹೊಟ್ಟೆಪಾಡು ದುಡಿತಾ. ಅದಕ್ಕೆ ದೇವ್ರನ್ನ ಯಾರು, ಬೈಬಲ್ನ ಯಾರು ಕಂಡಿಡಿಯಕ್ಕೆ, ಓದೋದಕ್ಕೆ, ತಿಳ್ಕೊಳಕ್ಕೆ ಹೋಗ್ತಾ ಇಲ್ಲ. ಅವತ್ತು ಎಲ್ಲವನ್ನ ಕೊಟ್ಟು ಎಲ್ಲರ ಕೈಗೆ ಬೈಬಲ್ ಕೊಟ್ಟರೆ ಇಡೀ ಪ್ರಪಂಚನೇ ದೇವ್ರ ಕಡೆಗೆ ತಿರುಗಿಕೊಳ್ಳುತ್ತೆ. ನೋಡಿ ದೇವರು ಯಾವ ರೀತಿ ಪ್ಲಾನ್ ನ ಮಾಡಿದರೆ, ಅಲ್ಲಿ ಎಲ್ರಿಗೂ ಉಚಿತವಾದಂತ ಜ್ಞಾನ, ತಿಳುವಳಿಕೆ ಎಲ್ಲ ಕೊಟ್ಟಾಗ ಯಾರು ದೇವ್ರನ್ನ ನಂಬಲ್ಲ, ಎಲ್ರು ನಂಬ್ತಾರೆ. ಅದನ್ನ ಪ್ರಕಟಣೆ 20:1-2 ಇವತ್ತು ಉದಾಹರಣೆಗೆ ಮುಖ್ಯವಾಗಿ ಯಾಕೆ ದೇವ್ರನ್ನ ನಂಬ್ತಾ ಇಲ್ಲ ಅಂದ್ರೆ, ಈ ಪ್ರಪಂಚದ ದೇವ್ರು ಏನ್ ಮಾಡಿದಾನೆ, ಎಲ್ಲರ ಕಣ್ಣನ್ನ ಮಂಕು ಮಾಡಿದಾನೆ. ಅಲ್ಲಿ ಪ್ರಕಟಣೆ 20 ನಾವು ನೋಡ್ತೀವಿ, ಸೈತಾನನ
1000 ವರ್ಷ ಕಟ್ಟಿ ಬಿಸಾಕ್ತಾರೆ. ಅಂದ್ರೆ ಸೈತಾನ್ನ ಕ್ರಿಯೆಗಳೇ ಇರಲ್ಲ 1000 ವರ್ಷದಲ್ಲಿ. ಅದಕ್ಕೆ ಎಲ್ರು ಸತ್ಯನ ಆರಾಮಾಗೆ ನಂಬ್ತಾರೆ. ಯಾರು ವಿರೋಧ ಮಾಡೋಂಥ ವ್ಯವಸ್ಥೆನೇ ಇರಲ್ಲ ಅಲ್ಲಿ. ಆ ಧರ್ಮದವರು ಈ ಧರ್ಮದವರು ಯಾರು ನಮ್ಮನ್ನ ವಿರೋಧ ಮಾಡೋದಕ್ಕೆ ಬರೋದಿಲ್ಲ ಅಲ್ಲಿ ರಾಜಮಾರ್ಗದಲ್ಲಿ. ಇವತ್ತು ಸತ್ಯ ಕೇಳಲಿಕ್ಕೆ ಅವ್ರು ಬೈತಾರೆ, ಅಧರ್ಮದವ್ರು ಎದುರಿಸ್ತಾರೆ, ಇವ್ರು ಹೊಡಿತಾರೆ, ಬರೀ ಇದೇ ಆಗಿರೋದ್ರಿಂದ ಅಲ್ಲಿ ಯಾರು ಇರಲ್ಲ. ಕಾರಣ ಇವ್ರ ಹಿಂದೆ ಸೈತಾನ ಇದ್ದಾನೆ ಇಲ್ಲಿ. ಆದ್ರೆ ಸೈತಾನನೇ ಮೇನ್ ಅಲ್ಲೇ ಹೊರಟೋದ ಅಂದ್ರೆ ಇನ್ಯಾರು ಬರಲ್ಲ. ಯೆಶಾಯ 35:9 ಹೇಳ್ತಾರೆ, ಸಿಂಹ ಅಲ್ಲಿರಲ್ಲ. ಯಾವ ಸಿಂಹ ಅಂದ್ರೆ 1 ಪೇತ್ರ 5:8 ಹೇಳ್ತೀವಲ್ಲ, ಸೈತಾನನು ಗರ್ಜಿಸುವ ಸಿಂಹದಂತೆ. ಆ ಸಿಂಹ ಅಲ್ಲಿರಲ್ಲ, ಸೈತಾನ. ಆಮೇಲೆ ಕ್ರೂರ ಜಂತುಗಳು ಅಲ್ಲಿ ಇರಲ್ಲ ರಾಜಮಾರ್ಗದಲ್ಲಿ. ಕ್ರೂರ ಜಂತುಗಳು ಅಂದ್ರೆ ಇವತ್ತು ಮನುಷ್ಯನನ್ನ ಹಾಳು ಮಾಡ್ತಕ್ಕಂಥ, ತಿನ್ನುವಂತ, ಅವ್ರನ್ನ ನಾಶನ ಮಾಡ್ತಕ್ಕಂಥ, ಕಿತ್ತು ಹರಿದು ಹಾಳು ಮಾಡ್ತಕ್ಕಂಥ ಕ್ರೂರವಾದಂಥ ಜಂತುಗಳು ಯಾವಪ್ಪ ಅಂತಂದ್ರೆ ಕೊರೋನಾ ವೈರಸ್ ಅಂತ ತಿಳ್ಕೊಳಕ್ ಹೋಗ್ಬಿಡ್ರಿ. ಆಮೇಲೆ ಅವನು ಮೊಬೈಲ್, ಟಿವಿ, ಫಿಲಮ್ಗಳು, ಬಾರ್ಗಳು, ಅನೇಕ ವಿಧವಾದಂಥ ದುಶ್ಚಟಗಳು, ಇವುಗಳು ಅಲ್ಲಿ ಇರಲ್ಲ. ದೇವರ ಮಾರ್ಗದ ಹೊಸ ಒಂದು ರಾಜಮಾರ್ಗದಲ್ಲಿ ಅಲ್ಲಿ 1000 years 1000 ವರ್ಷದಲ್ಲಿ ಅದು ಈ ಭೂಲೋಕದನ್ನೇ ಏದೇನ್ ತೋಟವಾಗಿ ದೇವರು ಮಾರ್ಪಾಟು ಮಾಡ್ತಾರೆ. ಸ್ವರ್ಗವನ್ನೇ ಇಲ್ಲಿ ಧರೆಗೆ ಇಳಿಸೋ ತರ ಇರುತ್ತೆ. ಅಲ್ಲಿ ಕೆಟ್ಟದ್ದೇನು ಇರಲ್ಲ, ಸೈತಾನ ಇರಲ್ಲ, ಬಾರ್ಗಳಿರಲ್ಲ, ಟಿವಿ ಇರಲ್ಲ, ಮೊಬೈಲ್ ಇರಲ್ಲ. ಮನುಷ್ಯನನ್ನ ಕ್ರೂರವಾಗಿ ಹಿಂಸಿಸುವಂತ ಈ ಕ್ರೂರ ಜಂತುಗಳು ಅಲ್ಲಿ ಇರಲ್ಲ. ಆತ್ಮಿಕ ಅರ್ಥಗಳಿವು, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇವೆಲ್ಲ ಅಲ್ಲಿ ತೆಗ್ದಾಕ್ಬಿಟ್ಟು ಬರೀ ನೀತಿಯನ್ನ ಸ್ಥಾಪನೆ ಮಾಡ್ತಾರೆ. 35:10 ಹೇಳ್ತಾರೆ, ಶಾಶ್ವತ ಸಂತೋಷ ಎಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ಧ್ವನಿಯೊಡನೆ ಚೀಯೋನಿಗೆ ಬರ್ತಾರೆ. ಉದಾಹರಣೆಗೆ ಆದಾಮನ ಮರಣದಿಂದ ಎಲ್ಲರನ್ನು ಬಿಡಿಸ್ಬಿಟ್ರೆ ಎಷ್ಟು ಸಂತೋಷ ಆಗ್ತತೆ. ಯೋಚನೆ ಮಾಡ್ಬೇಕು, ನಾವು ಎಲ್ಲರನ್ನು ಪುನರುತ್ಥಾನಗೊಳಿಸ್ಬಿಟ್ರೆ ಲೋಕ ಎಲ್ಲ ಸಂತೋಷದಲ್ಲಿ ತೇಲಾಡಿ ಹಬ್ಬ ಮಾಡಾಕ್ಬಿಡ್ತಾರೆ ಅವತ್ತು. ಹಂಗಂದ್ರೆ ಉದಾಹರಣೆಗೆ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸತ್ತೋಗ್ಬಿಟ್ಟಿದ್ದಾರೆ. ರಾಜ್ಕುಮಾರ್ ಏನಾದ್ರು ಉದಾಹರಣೆಗೆ ಎದ್ದು ಬಂದ್ಬಿಟ್ರೆ ಕರ್ನಾಟಕ ಜನ ಏನ್ ಮಾಡ್ಬಿಡ್ತಾರೆ ಅನ್ನೋದು. ಸತ್ತೋಗಿದಕ್ಕೆ ಎಷ್ಟೋ ಜನ ಸತ್ತೋಗ್ಬಿಟ್ರು, ಇನ್ನು ಹುಟ್ಟಿ ಏನಾದ್ರು ಬಂದ್ಬಿಟ್ರೆ ಏನ್ ಮಾಡ್ತಾರೆ. ಈಗಲೇ ಕರ್ನಾಟಕದ ಆರಾಧ್ಯ ದೈವ ಅಂತ ಪೂಜೆ ಮಾಡ್ತಾರೆ. ಎಷ್ಟು ಸಂತೋಷ ಆಗ್ತದೆ. ಅದೇ ರೀತಿ ಅವ್ರ ಮನೆಯವರೇ, ಅವ್ರ ತಾತ, ಅವ್ರ ಮುತ್ತಾತ, ಅವ್ರ ಹೆಂಡತಿ, ಅವ್ರ ಗಂಡ, ಮಕ್ಕಳು ಯಾರು ಸತ್ತೋಗಿದಾರೋ ಅವರೆಲ್ಲ ಎದ್ದು ಬಂದ್ರೆ ಈ ಮನುಷ್ಯನನ್ನ ಹಿಡಿಯೋದಕ್ಕಾಗುತ್ತಾ? ಸಂತೋಷನ ತಳಸ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತಾ? ನೋಡಿ, ಸಂತೋಷವೆಂಬ ಕಿರೀಟವನ್ನೇ ಧರಿಸ್ಕೊಂಡ್ಬಿಟ್ಟು ಎದ್ದು ಬರ್ತಾರಂತೆ. ಆಹಾ, ಸಮಾಧಿಯಲ್ಲಿ ನಾನು ಹೆಂಗ್ ಸತ್ತೋಗಿದೆ, ಹೆಂಗ್ ಕೊಲೆ ಮಾಡ್ಬಿಟ್ಟಿದ್ರು ದೇವ್ರೇ, ನಾನು ಎಬ್ಬಿಸ್ಬಿಟ್ಟಲ್ಲಪ್ಪ, ಯಾರು ನನ್ನ ಎಬ್ಬಿಸಿದ್ದು ಅಂತ ತಿಳ್ಕೊಂಡು ಎಷ್ಟು ಸಂತೋಷದಿಂದ ಪುನರುತ್ಥಾನಗೊಂಡು ಎದ್ದು ಬರ್ತಾರೆ ಅನ್ನೋದನ್ನ ನಾವು ನೋಡ್ಬೇಕು. ಆಗ ಅಂದ್ರೆ ದೇವರು ಆದಾಮನ ಮರಣದಿಂದ ಎಲ್ಲರನ್ನ ಬಿಡಿಸಿ ಪುನರುತ್ಥಾನ ಮಾಡಿದಾಗ ಜನರು ತುಂಬಾ ಸಂತೋಷವಾಗಿ ಬರ್ತಾರೆ. ಎಲ್ಲ ಕುರುಡ್ರು ಕುಂಟ್ರು ಎಲ್ಲರಿಗೂ ಸಂತೋಷ, ಕುರುಡ್ರು ಎಲ್ಲರಿಗೂ ಸಂತೋಷ ಆಗುತ್ತೆ. ನಮ್ಮನ್ನೆಲ್ಲ ಯಾರು ಎಬ್ಬರಿಸಿದ್ರು ಅಂತ ಗೊತ್ತಾಗ್ಬಿಟ್ಟು ಅವ್ರನ್ನೇ ಪೂಜಿಸ್ತಾರೆ, ಅವ್ರನ್ನೇ ಆರಾಧನೆ ಮಾಡ್ತಾರೆ, ಅವರ ಧರ್ಮವನ್ನೇ ಸ್ವೀಕಾರ ಮಾಡ್ತಾರೆ. ಅದೇ ಏಸು ಕ್ರಿಸ್ತರು. ಏಸು ಕ್ರಿಸ್ತರು ಹೇಳ್ತಾರೆ, ಕಡೆಯ ದಿನದಲ್ಲಿ ನಾನು ಏನ್ ಮಾಡ್ತೀನಿ, ನನ್ನ ಶಬ್ದವನ್ನು ಕೇಳಿ ಸಮಾಧಿಗಳಲ್ಲಿ ಇರುವವರೆಲ್ಲರೂ ಎದ್ದು ಹೊರಗೆ ಬರುವಂತ ಕಾಲ ಬರ್ತತೆ ಅಂತ ಯೋಹಾನ್ ಸುವಾರ್ತೆ 5:28 ಏನ್ ಮಾಡ್ತಾರೆ ಹೇಳೋದನ್ನ ನಾವು ನೋಡ್ತೀವಿ. ಆದ್ರಿಂದ ಪ್ರಕಟಣೆ 21:4-5 ದೇವ್ರು ಹೇಳ್ತಾರೆ, ಇನ್ನು ಅವರ ಕಣ್ಣೀರನ್ನೆಲ್ಲ ಒರ್ಸಾಕ್ಬಿಡ್ತೀನಿ. ಅಂದ್ರೆ ಅವ್ರಿಗೆ ಯಾವ ಕಷ್ಟನೂ ಇರಲ್ಲ, ಚಿಂತೆ ಇರಲ್ಲ, ದುಃಖ ಇರಲ್ಲಪ್ಪ. ಎಲ್ಲ ಸಂತೋಷವಾಗಿ ದೇವ್ರನ್ನ ಆರಾಧನೆ ಮಾಡೋದೇ ಕೆಲಸ ಅವ್ರಿಗಿನ್ನ. ಈಗ ನೂತನ ಆಕಾಶ ಮಂಡಲವನ್ನ, ನೂತನ ಭೂಮಂಡಲವನ್ನ ಸೃಷ್ಟಿ ಮಾಡಿ ಎಲ್ಲವನ್ನ ಹೊಸದು ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಹಂಗಾರೆ ಈ ಸಿಸ್ಟಮೇ ತೆಗ್ದಾಕ್ಬಿಟ್ಟು ಹೊಸ ಸಿಸ್ಟಮ್ ಅನ್ನ ಮಾಡ್ತಾರೆ. ಹೊಸಾದು ಅಂತಂದ್ರೆ ಅದು ಏದೇನ್ ತೋಟದಲ್ಲಿ ಆಗಿದ್ದಗಂತ ಕಾಲ ಎಲ್ಲವನ್ನ ಪುನಃ ಆದಾಮನ ಸ್ಥಿತಿಗೆ, ಆದಾಮನು ಇದ್ದಂತ ವಾತಾವರಣಕ್ಕೆ ದೇವ್ರು ಏನ್ ಮಾಡ್ತಾರೆ, ನಡೆಸ್ತಾರೆ. ಒಳ್ಳೆ ಗಾಳಿ, ಯಾವುದೇ ರೀತಿ ಪೊಲ್ಯೂಷನ್, ಕೆಟ್ಟೋಗಿರುವಂತ ವಾತಾವರಣ ಇರಲ್ಲ. ಗಾಳಿ ಮಳೆಗಳು ಯಾವ್ದು ಬಂದು ಹಾಳು ಮಾಡ್ದಂಗೆ, ಪ್ರಳಯ ಬಂದಂಗೆ, ಸುನಾಮಿ ಬಂದಂಗೆ ಏನು ಇರಲ್ಲ. ಯಾವ ಕೊರೋನಾ ವೈರಸ್ ಇರಲ್ಲ ಅಲ್ಲಿ. ಯಾವ ಜಗಳಗಳು, ಡಾಕ್ಟರ್ಗಳು, ಕ್ಲಿನಿಕ್ಗಳು ಅಲ್ಲಿ ಇರಲ್ಲ. ದೇವರ ವಾಕ್ಯನೇ ಸ್ವಸ್ಥಪಡಿಸ್ತೈತೆ ಅಂತ ಹೇಳ್ತೈತೆ ಬೈಬಲ್. ಯೆಶಾಯ 62:10 ಹೇಳ್ತಾರೆ, ಊರು ಬಾಗಿಲುಗಳಲ್ಲಿ ಹಾದು ಬನ್ನಿರಿ, ಜನರಿಗೆ ದಾರಿಯನ್ನ ಸಿದ್ಧ ಮಾಡ್ರಿ, ರಾಜ ಮಾರ್ಗವನ್ನ ಎತ್ತರಿಸ್ರಿ, ಕಲ್ಲುಗಳನ್ನ ತೆಗೆದಾಕ್ರಿ, ಜನಾಂಗಗಳಿಗೆ ಧ್ವಜವನ್ನ ಎತ್ತರಿ ಅಂತ ಹೇಳ್ತಾರೆ. ಏನಪ್ಪಾ ಅಂದ್ರೆ ಕಲ್ಲುಗಳು ಅಂದ್ರೆ ಮನುಷ್ಯರು ಇವತ್ತು ಎಡತಕ್ಕಂತ ಕಲ್ಲುಗಳು. ಯಾವಪ್ಪ ಅದು? ಮನುಷ್ಯರು ಕಲ್ಲು ಎಡುತ್ತಾರಲ್ಲ, ಹೌದು, ದಾರಿ ಒಳಗೆ ನಡಿಬೇಕಾದ್ರೆ ಕಲ್ಲು. ನಮ್ದೆಲ್ಲ ಟಾರ್ ರೋಡ್ ಅಂತಾರೆ.
ಅಂದ್ರೆ ಆತ್ಮಿಕವಾದಂತ ಕಲ್ಲುಗಳಿವು. ಏನಪ್ಪಾ ಅಂತಂದ್ರೆ ದಾರಿ ಬೆಕ್ಕು ಅಡ್ಡ ಬಂತು, ಖಾಲಿ ಕೊಡ ಅಡ್ಡ ಬಂತು, ಹಾವು ಅಡ್ಡ ಬಂತು, ಅಯ್ಯೋ ಹೋಗ್ಬಾರ್ದು, ಅಯ್ಯೋ ಹಂಗಾಗ್ಬಿಡ್ತದೆ ಹಿಂಗಾಗ್ಬಿಡ್ತದೆ ಅಂತ ಹೇಳಿ ದೇವ್ರ ಆ ನಂಬಿಕೆ ಈ ನಂಬಿಕೆಗಳಲ್ಲಿ ಇವತ್ತು ಅದು ಬಲಿ ಕೊಡ್ಬೇಕು, ಕಾಗೆ ಕೂಗ್ಬಿಡ್ತು, ಕಾಗೆ ಮನೆ ಒಳಗೆ ಬಂದ್ಬಿಡ್ತು, ಅನೇಕ ಮೂಢ ನಂಬಿಕೆಗಳಲ್ಲಿ ದೇವ್ರ ಮಾರ್ಗದಲ್ಲಿ ನಡೆಯಕ್ಕೆ ಆಗ್ತಾ ಇಲ್ಲ. ಇವು ಎಡವುಗಲ್ಲುಗಳು. ದೇವ್ರ ಮಾರ್ಗದಲ್ಲಿ ನಡೆಯೋದಕ್ಕೆ ಇವು ಅಡ್ಡಿಯನ್ನ ಮಾಡ್ತಾ ಇದ್ದೇವೆ, ಮೂಢನಂಬಿಕೆಗಳು. ಇಂಥ ಕಲ್ಲುಗಳನ್ನ ತೆಗೆದಾಕ್ರಿ ಅಂತ ಹೇಳ್ತಾ ಇದ್ದಾರೆ ಯೆಶಾಯನ ಪ್ರವಾದಿ ಮುಖಾಂತರ. ಈ ಮೂಢನಂಬಿಕೆಗಳನ್ನ ತೆಗೆದಾಕ್ಬಿಟ್ರೆ ಅವಾಗ ನಿಜವಾದಂತ ದೇವ್ರ ಮಾರ್ಗ, ಇಕ್ಕಟ್ಟಾದ ಮಾರ್ಗ ಇಕ್ಕಟ್ಟಾದ ಮಾರ್ಗ ಅಲ್ಲಿರಲ್ಲ, ಅಲ್ಲಿ ರಾಜ ಮಾರ್ಗ ಇರ್ತದೆ. ಆ ರಾಜ ಮಾರ್ಗದಲ್ಲಿ ಎಲ್ರು ಸಲೀಸಾಗೆ ನಡೀತಾರೆ. ಸರಿ, ಯೇಸು ಸ್ವಾಮಿ ಯಾಕೆ ಬರೀ 2 ಮಾರ್ಗದ ವಿಷಯ ಬಗ್ಗೆ ಮಾತಾಡೋದ್ರಲ್ಲಿ ಅಂತ ಅಂದ್ರೆ, ಸ್ವಾಮಿ ಹೇಳಿದಂತ ಮಾತು ಇದು ಲೂಕ 4:18-19 ಈಗ ಕರ್ತನ ಆತ್ಮ ನನ್ನ ಮೇಲೆ ಇದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮನಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿದ ಶುಭ ವರ್ಷವನ್ನ ಪ್ರಚಾರ ಮಾಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಅಂತ ಈ ಮಾತನ್ನ ಆಡ್ತಾರೆ. ಇದು ಯಾರಪ್ಪ ಹೇಳಿದ್ದು ಅಂದ್ರೆ, ಇದು ಯೆಶಾಯ ಪ್ರವಾದನೆ ಮಾತನ್ನ ಯೇಸು ಕ್ರಿಸ್ತರು ಎತ್ತಿ ಹೇಳ್ತಾರೆ. ಅಲ್ಲಿ ಏನ್ ಬರ್ದಿದೆ ಅಂತ ನಾವು ನೋಡೋದಾದ್ರೆ ಯೆಶಾಯ 61:1 ಇದಿದೆ. ಇಲ್ಲಿ ಹೇಳ್ತಾರೆ, ಇಲ್ಲಿ ಇದ್ರ ಜೊತೆಯಲ್ಲಿ ಮುಯ್ಯಿ ತೀರಿಸುವ ದಿನ ಇದನ್ನು ಪ್ರಚಾರ ಮಾಡಲು ನನ್ನನ್ನು ನೇಮಿಸಿದ್ದಾರೆ ಅಂತ ಎಕ್ಸ್ಟ್ರಾ ವಾಕ್ಯ ಅಲ್ಲಿದೆ. ಆಗ್ಲೇ ಮುಯ್ಯಿ ತೀರಿಸುವ ದಿನದ ಬಗ್ಗೆ ಹೇಳ್ಬಿಟ್ಟಿದ್ರೆ ಗಲಿಬಿಲಿ ಆಗ್ತಿತ್ತು. ಮುಯ್ಯಿ ತೀರಿಸೋ ದಿನ ಬೇರೆ ಇದೆ, ದೇವ್ರು ಹೊಡೆದಾಕ್ಬಿಡ್ತಾರೆ ಅನ್ನೋ ತರ ಭಯ, ದೇವ್ರ ಕ್ರೂರಿ ಅನ್ನೋಂತ ಒಂದು ಭಯ ಜನಗಳಲ್ಲಿ ಬಂದ್ಬಿಡೋದು. ಅದಕ್ಕೆ ಆ ಟೈಮ್ನಲ್ಲಿ ಅದು ಸೂಕ್ತವಲ್ಲ ಅಂದ್ಬಿಟ್ಟು ಅಲ್ಲಿ ಏನ್ ಮಾಡ್ಲಿಲ್ಲ, ಯೇಸು ಕ್ರಿಸ್ತರು ಹೇಳಲಿಲ್ಲ ಈ ಮಾತನ್ನ ಅಂತ ನಾವು ನೋಡ್ತೀವಿ. ಅದಕ್ಕೆ ಇದು ಈಗ ಬೇಡ ಅನ್ನೋಂಥ ವಿಷಯಕ್ಕೆ ಬಂದ್ರು. 3ನೇ ಮಾರ್ಗದ ವಿಷಯವನ್ನ ಅದಕ್ಕೋಸ್ಕರ ಅಲ್ಲಿ ಹೇಳಲಿಲ್ಲ. ಈ ಮಾರ್ಗದ ವಿಷಯ ಈಗ ಬೇಕಾಗಿದೆ ಅಂದ್ರೆ ಇದು ಅಂತ್ಯಕಾಲ ಬಂದಿರೋದ್ರಿಂದ ಈ ವಿಷಯ ಈಗ ಹೇಳಲೇಬೇಕಾಗಿದೆ. ಅದ್ರ ಬಗ್ಗೆ ಸಾರ್ತಾ ಇದ್ದಾರೆ. ಇದು ಈ 3 ಮಾರ್ಗಗಳ ವಿಷಯವಾದಂತಹ ಆಳ, ಅಗಲ, ಉದ್ದ, ಎತ್ತರ ಅಂತ ನಾವು ನೋಡ್ತೀವಿ, ಇದರ ಅರ್ಥಗಳು. ಇದೇ ತರ ಇನ್ನು ಮುಂದೆ ಅನೇಕ ಪಾಠಗಳು, ಅನೇಕ ವಿಷಯಗಳ ಗುಣಾರ್ಥಗಳನ್ನ ಸತ್ಯವೇದದಲ್ಲಿ ಇಟ್ಟಿದ್ದಾರೆ. ಅದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅಂದ್ರೆ ನಾವು ಇದನ್ನ ಶೇರ್ ಮಾಡಬೇಕು, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದನ್ನ ಫಾಲೋ ಮಾಡೋದಾದ್ರೆ ಖಂಡಿತ ದೇವರ ಎಲ್ಲ ಸತ್ಯಗಳು ನಮಗೆ ದೇವರ ಕೃಪೆಯಿಂದ, ಎಲ್ಲ ಒಂದು ದೇವರ ಮತ್ತು ದೇವರ ಮಗನ ಅನ್ಯೋನ್ಯತೆಯಿಂದ, ಸಹವಾಸದಿಂದ ನಮಗೆ ಸಿಗುತ್ತೆ ಖಂಡಿತ. ಇದನ್ನೆಲ್ಲರೂ ತಿಳ್ಕೊಳಕ್ ಸಾಧ್ಯ ಆಗ್ತೈತೆ. ನೋಡ್ರಿ, ಎಂಥ ಪಾಠಗಳು, ಎಂಥ ಒಂದು ಮಾರ್ಗಗಳನ್ನ ದೇವರು ಎಷ್ಟು ಸಲೀಸಾಗಿ, ಎಷ್ಟು ಕ್ಲಿಯರ್ ಆಗಿ ನಮಗೆ ಕೊಟ್ಟಿದ್ದಾರೆ. ಅನೇಕ ತಪ್ಪು ಕಲ್ಪನೆಗಳು, ತಪ್ಪು ಬೋಧನೆಗಳು, ತಪ್ಪು ನಂಬಿಕೆಗಳಿಂದ ನಾವು ಏನೇನೋ ತಿಳ್ಕೊಂಡು ಯಾವ್ದ್ಯಾವ್ದೋ ದಾರಿಯಲ್ಲಿ ನಾವು ನಡೀತಿದ್ದು. ನಿಜವಾದ ಮಾರ್ಗಗಳು ಅಂದ್ರೇನು, ಪರಲೋಕಕ್ಕೆ ಯಾವ ಮಾರ್ಗ ಇದೆ, ಎಲ್ಲವನ್ನ ದೇವ್ರು ಏನ್ ಮಾಡಿದ್ರೆ ಸತ್ಯವಿದ್ದಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ಹೇಳಿದ್ರು ಇಂಥ ಧರ್ಮಶಾಸ್ತ್ರ ನಾವು ಯಾವ ಜನಾಂಗಕ್ಕೂ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದರಿಂದ ತಾಳ್ಮೆಯಿಂದ ಇದುವರೆಗೂ ಈ ಪಾಠವನ್ನು ಕೇಳಿದ ನಿಮ್ಮೆಲ್ಲರಿಗೂ ಕರ್ತನ ನಾಮದಲ್ಲಿ ನಾನು ವಂದನೆಯನ್ನು ಹೇಳಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಪಾಠಗಳನ್ನು ತಿಳ್ಕೊಂಡು ಹೆಚ್ಚು ಜ್ಞಾನಕ್ಕೆ ನಾವೆಲ್ಲರೂ ನಡೆಯೋನಾಗುವಂತೆ ದೇವ್ರು ನಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡ್ಲಿ. ಆಮೇನ್. ಥ್ಯಾಂಕ್ ಯು.